श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣವನ್ನು ನಾವು ನೋಡ್ತಾ ಇದ್ದೀವಿ. 4ನೇ ಸ್ಕಂದದಲ್ಲಿ ಋತು ಚರಿತ್ರೆಯಲ್ಲಿ 18 ಅಧ್ಯಾಯಗಳನ್ನು ಮುಗಿಸಿದ್ವಿ. 19ನೇ ಅಧ್ಯಾಯ ಪ್ರಾರಂಭಿಸಬೇಕು. ಇಲ್ಲಿವರೆಗೆ ಪೃಥು ಮಹಾರಾಜನು ಯಾವ ರೀತಿ ಸೃಷ್ಟಿಯ ಕ್ರಮದಲ್ಲಿ ನಾಗರಿಕತೆ ಅಥವಾ ಸಂಸ್ಕೃತಿ ಅನ್ನೋದನ್ನ ಆಚರಣೆಯಲ್ಲಿ ಶುರು ಮಾಡ್ದ, ಕೃಷಿಯನ್ನ ಪ್ರಾರಂಭ ಮಾಡ್ದ, ಅನೇಕ ವೃತ್ತಿಗಳನ್ನ ಅವರು ಸಂಘಟಿತರಾಗಿ ಒಂದು ಕಡೆ ಬಾಳುವಂತೆ, ಒಂದು ಕಡೆ ಇರುವಂತೆ ಒಂದು ವ್ಯವಸ್ಥೆ ಮಾಡಿಕೊಟ್ಟ. ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಈಸ್ ಆಫ್ ಡೂಯಿಂಗ್ ಅಗ್ರಿಕಲ್ಚರ್, ಈಸ್ ಆಫ್ ಲಿವಿಂಗ್, ಇವುಗಳನ್ನೆಲ್ಲ ಮೊಟ್ಟ ಮೊದಲು ಒಂದು ವ್ಯವಸ್ಥೆಯಾಗಿ ರೂಪಿಸಿ ಶುರು ಮಾಡಿದಂಥವನು ಪೃಥು ಮಹಾರಾಜ ಅನ್ನುವಂತಹದ್ದು. ಅದರಲ್ಲೂ ವಿಶೇಷವಾಗಿ ಕೃಷಿಗೋಸ್ಕರ ಭೂಮಿಯನ್ನೆಲ್ಲ, ಬೆಟ್ಟ ಗುಡ್ಡಗಳನ್ನೆಲ್ಲ ಕಡಿದು ಪುಡಿ ಮಾಡಿ, ಸಮತಟ್ಟಾದ ಭೂಮಿ ಮಾಡಿ, ಮಳೆಯಿಂದ ಬಂದಿರುವಂತಹ ನೀರು ಹರಿದು ಹೋಗದೆ ಮಣ್ಣಿನಲ್ಲಿ ಇಂಗಿಕೊಂಡು ಮತ್ತು ಭೂಮಿಯ ಮೇಲೆ ಹಾಕಿರುವ ಬೀಜವು ಅನ್ನರಸದಿಂದ ತುಂಬಿ ಔಷಧಿ ವನಸ್ಪತಿಗಳಾಗಿ ಹೊರಬರುವಂತೆ ಒಂದು ವ್ಯವಸ್ಥೆಯನ್ನ ಶುರು ಮಾಡಿಕೊಟ್ಟಿರುವಂತಹದ್ದು. ಎಲ್ಲರಿಗೂ, ಪ್ರಜೆಗಳಿಗೆ ಹಸಿವನ್ನು ನೀಗಿಸುವುದಕ್ಕೆ ಮಾಡಿರುವಂತಹ, ತನ್ಮೂಲಕವಾಗಿ ಇಡೀ ಸಮಸ್ತ ಮನುಕುಲಕ್ಕೇನೆ ಮಾಡಿರುವಂತಹ ಬಹಳ ದೊಡ್ಡ ಉಪಕಾರ ಅಂತ ನಾವು ಹೇಳಬಹುದು. ಇದಕ್ಕಿಂತಲೂ ಮುಂಚೆ ನಾವು ಭಾಗವತದಲ್ಲಿ ಹಿಂದೆ ಕಥೆಗಳಲ್ಲಿ ನೋಡಿದಾಗ ಕೃಷಿ ಮಾಡಿ ಅನ್ನ ಆಹಾರಾದಿಗಳನ್ನು ಸ್ವೀಕರಿಸುವಂತಹ ಉದಾಹರಣೆ ಸಿಗೋದಿಲ್ಲ. ಕಾಡಿನಲ್ಲಿರ್ತಿದ್ರು, ತಪಸ್ಸಿನಲ್ಲಿರ್ತಿದ್ರು, ಯೋಗ ಶಕ್ತಿಯಿಂದ ಹಸಿವನ್ನು ನಿಯಂತ್ರಿಸ್ಕೊಂಡಿದ್ರು, ಅಥವಾ ಗೆಡ್ಡೆ ಗೆಣಸುಗಳನ್ನು ತಿಂತಾ ಇದ್ರು, ಹಣ್ಣು ಹಂಪಲುಗಳನ್ನು ತಿಂತಾ ಇದ್ರು. ಇಂಥದ್ದನ್ನು ನಾವು ನೋಡಬಹುದೇ ಹೊರತು ಕೃಷಿಯನ್ನು ಪ್ರಾರಂಭಿಸಿದ್ದು ಪೃಥು ಮಹಾರಾಜ ಅನ್ನುವಂತಹದ್ದು. ಹಾಗೇನೆ ನಗರ, ಗ್ರಾಮ, ಪಟ್ಟಣ, ದುರ್ಗ ಅಂದ್ರೆ ಕೋಟೆ ಇತ್ಯಾದಿಗಳ ವ್ಯವಸ್ಥೆಯನ್ನು ಶುರು ಮಾಡಿರುವಂತಹದ್ದು. ಅಲ್ಲಿ ನಗರಗಳು ಅಂತಾದ್ರೆ ನಾಗರಿಕ ಸೌಕರ್ಯಗಳು ಅಂತ ನಾವೇನು ಹೇಳ್ತೇವೆ, ಸಿವಿಲ್ ಎಮ್ಯುನಿಟೀಸ್, ಅವನ್ನೆಲ್ಲ ಶುರು ಮಾಡಿರುವಂತಹದ್ದು ಪೃಥು ಮಹಾರಾಜನ ಒಂದು ಕೊಡುಗೆ, ಮನುಕುಲಕ್ಕೆ ಮಾಡಿರೋ ಉಪಕಾರ ಅಂತ ನಾವು ನೋಡ್ಬೋದು. ಆಮೇಲೆ ಪೃಥ್ವಿಯನ್ನ ಗುರುರೂಪದಲ್ಲಿ ದೋಹನ ಮಾಡಿದ ಮೇಲೆ ಪೃಥ್ವಿ ಅದರಿಂದ ಪಡೆದಿರುವಂತಹ ಸಕಲ ಸಂಪತ್ತನ್ನು ಆ ರಾಜನು ಪುನಃ ಯಜ್ಞಗಳಲ್ಲಿ ವಿನಿಯೋಗ ಮಾಡ್ತಾನೆ. ಅದಕ್ಕೋಸ್ಕರವಾಗಿ 100 ಅಶ್ವಮೇಧ ಯಜ್ಞಗಳನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪ ಮಾಡ್ತಾನೆ. ಅಲ್ಲಿಂದ ಮುಂದಿನ ಕಥೆ ಪ್ರಾರಂಭವಾಗ್ತದೆ. 19ನೇ ಅಧ್ಯಾಯ. ಮೈತ್ರೇಯ ಉವಾಚ ಅಥಾದೀಕ್ಷತರಾಜಾತು ಹಯಮೇಧಶತೇನ ಚ ಬ್ರಹ್ಮಾವರ್ತೆ ಮನೋಃ ಕ್ಷೇತ್ರೇ ಯತ್ರ ಪ್ರಾಚೀ ಸರಸ್ವತಿ.
ಆಮೇಲೆ ರಾಜನಾಗಿರುವಂತಹ ಪೃಥು ಮಹಾರಾಜನು ಹಯ ಅಂದ್ರೆ ಅಶ್ವ, ಹಯಮೇಧ ಅಂದ್ರೆ ಅಶ್ವಮೇಧ, ಅಶ್ವಮೇಧ ಶತೇನ 100 ಅಶ್ವಮೇಧಗಳನ್ನು ಮಾಡ್ತೇನೆ ಎನ್ನುವಂತಹ ಸಂಕಲ್ಪ ಪೂರ್ವಕವಾಗಿ 100 ಅಶ್ವಮೇಧಗಳನ್ನು ಮಾಡ್ತೇನೆ ಅಂದ್ರೆ ಇಡೀ ಜೀವಮಾನದಲ್ಲಿ 100 ಅಂತಲ್ಲ, ನಿರಂತರವಾಗಿ 100. ಆದ್ರಿಂದ ಅಲ್ಲಿ ಪದ ಹೇಳುತ್ತದೆ ಅಥಾದೀಕ್ಷತ, ಅದೀಕ್ಷತ, ದೀಕ್ಷೆಯನ್ನು ಪಡೆದುಕೊಂಡ ಅಂತ. 100 ಯಜ್ಞಗಳನ್ನ ಒಂದಾದ ತಕ್ಷಣ ಒಂದು ಕಂಟಿನ್ಯೂಸ್ ಆಗಿ ಮಾಡುವಂತಹ ಆ ಕ್ರಮದಲ್ಲಿ ಅವನು ಯಜ್ಞಗಳನ್ನು ಮಾಡಿದ್ದ ಅನ್ನೋದಕ್ಕೆ ಅವನು ದೀಕ್ಷೆಯನ್ನು ಪಡೆದುಕೊಂಡಿದ್ದ ಅಂತ ಹೇಳ್ತಾರೆ. ದೀಕ್ಷೆ ಅಂದ್ರೆ ಒಂದು ಲಿಮಿಟೆಡ್ ಟೈಮಲ್ಲಿ ಇರ್ತದೆ, ಜೀವನ ಪೂರ್ತಿ ಅಂತ ನಾವು ದೀಕ್ಷೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನಿಯಮಿತ ಕಾಲದಲ್ಲಿ 100 ಯಜ್ಞಗಳನ್ನು ಮಾಡಬೇಕು ಅನ್ನುವಂತಹದ್ದು ಸಂಕಲ್ಪ ಮಾಡಿ ಎಲ್ಲಿ ಮಾಡದ, ಬ್ರಹ್ಮಾವರ್ತ ಅನ್ನುವಂತಹ ಪ್ರದೇಶ. ಯಾವ ಪ್ರಾಂತದಲ್ಲಿ ಸರಸ್ವತಿ ನದಿಯು ಪೂರ್ವ ದಿಕ್ಕಿಗೆ ಹರಿಯುವಂಥವಳಾಗ್ತಾಳೆಯೋ, ಬಹುಶಃ ನೀವು ಭೂಪಟದ ಒಂದು ಭಾರತದ ಮಾನಚಿತ್ರವನ್ನ ಮನಸ್ಸಿನಲ್ಲಿ ತಂದುಕೊಳ್ಳಿ. ಸರಸ್ವತಿ ನದಿ ನಾವು ಇವತ್ತಿನ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಪೂರ್ವಕ್ಕೆ ಬಂದ್ರೆ ಪಂಜಾಬ್, ರಾಜಸ್ಥಾನ್ ಈ ಪ್ರಾಂತದಲ್ಲಿ ಹರಿಯುವಂಥದ್ದು, ಹರಿಯಾಣ ವರೆಗೆಲ್ಲ ಹರಿಯುವಂತಹದ್ದು. ಹೀಗೆ ಪೂರ್ವಕ್ಕೆ ಹರಿಯುವಂತಹ, ಪೂರ್ವ ದಿಕ್ಕಿಗೆ ಹರಿದು ಮತ್ತೆ ಪುನಃ ವಾಪಸ್ ಪಶ್ಚಿಮಕ್ಕೆ ಹೋಗಿ ಅವಳು ಆ ಸಿಂಧೂ ಸಾಗರದಲ್ಲಿ ಹೋಗಿ ಸೇರುವಂಥವಳು. ಆ ಮಾರ್ಗ ಮಧ್ಯದಲ್ಲಿ ಪೂರ್ವದಕ್ಕೆ ಹರಿಯುವಂತಹ ಸರಸ್ವತಿ ಪೂರ್ವ ದಿಕ್ಕಿಗೆ ಹರಿಯುವಂತಹ ಪ್ರಾಂತಕ್ಕೆ ಬ್ರಹ್ಮಾವರ್ತ ಅಂತ. ಬೇರೆ ಒಂದು ಉಪನಿಷತ್, ಬೇರೆ ಒಂದು ಪುರಾಣದ ಶ್ಲೋಕದ ಆಧಾರದ ಮೇಲೆ ಸರಸ್ವತಿ ಮತ್ತು ದೃಷದ್ವತಿ ಅನ್ನುವಂತಹ 2 ನದಿಗಳ ಮಧ್ಯದಲ್ಲಿರುವ ಪ್ರದೇಶಕ್ಕೆ ಬ್ರಹ್ಮಾವರ್ತ ಅನ್ನುವ ಹೆಸರು ಅಂತ ಹೇಳ್ತಾರೆ. ಇದನ್ನೆಲ್ಲ ನಾವು ನೋಡಿದಾಗ ಹಿಮಾಲಯದ ತಪ್ಪಲಿನಲ್ಲಿ ಅನ್ನೋದನ್ನು ನಾವು ಗಮನಿಸಬಹುದು. ಅಲ್ಲಿ ಅವನು ಆ ಯಜ್ಞಗಳನ್ನು ಮಾಡೋದಕ್ಕೆ ಶುರು ಮಾಡ್ದ, ಸಂಕಲ್ಪ ಮಾಡ್ದ. ಆ ಯಜ್ಞದಲ್ಲಿ ಸಾಕ್ಷಾತ್ ಭಗವಂತನು, ಹರಿಯು, ಬ್ರಹ್ಮ, ರುದ್ರರು, ಅನೇಕ ಸಕಲ ದೇವತೆಗಳು, ಇಂದ್ರಾದಿ ಸಕಲ ದೇವತೆಗಳು, ಸಿದ್ಧರು, ವಿದ್ಯಾಧರರು, ಯಕ್ಷ ಗಂಧರ್ವರು, ಆಮೇಲೆ ಕಪಿಲ, ನಾರದ, ಭಗವಂತನ ಹಿಂದಿನ ಅವತಾರಗಳು, ದತ್ತಾತ್ರೇಯ ಅವತಾರ, ಆಮೇಲೆ ಸನತ್ ಕುಮಾರ ಇತ್ಯಾದಿಗಳ ಚತುಷ್ಟಯರು, ಅವರು ಎಲ್ಲರೂ ಆ ಯಜ್ಞಕ್ಕೆ ಬಂದು ಆ ಯಜ್ಞದ ಸಂಭ್ರಮ ವೈಭವವನ್ನು ನೋಡಿದಾಗ ಇಂದ್ರನಿಗೆ ಒಂದು ರೀತಿಯ ಇದು ಶುರು ಆಗುತ್ತೆ ಅವನ ಮನಸ್ಸಿನಲ್ಲಿ, ಹೊಟ್ಟೆ ಕಿಚ್ಚು ಅಂತ ಹೇಳಬಹುದು. ಯಾಕೆ ಅಂದ್ರೆ ಇವನು 100 ಯಜ್ಞ ಮುಗಿಸಿದ ಮೇಲೆ ಇಂದ್ರನ ಪದವಿಗೆ ಬರ್ತಾನೆ ಅನ್ನುವಂಥದ್ದು. ಆದ್ರಿಂದ ಇಂದ್ರನಿಗೆ ಶತಕ್ರತು ಅಂತ ಅದೊಂದು ನಿಯಮ. ಯಾರು 100 ಯಜ್ಞಗಳನ್ನು ಮಾಡ್ತಾರೆಯೋ ಅವನು ಇಂದ್ರನ ಪದವಿನಲ್ಲಿ ಹೋಗ್ತಾನೆ ಅಂತ. ಆ ಇಂದ್ರನಿಗೆ ಇವನು 100 ಯಜ್ಞ ಮುಗಿಸ್ಬಿಟ್ರೆ ಈ ಯಜ್ಞ ನನ್ನ ಕುರುಚಿಗೆ ಸಂಚಕಾರ ಬರುತ್ತಲ್ಲ ಅಂತ ಯೋಚನೆಯಿಂದ ಅವನು ಈ ಹೇಗಾದ್ರೂ ಮಾಡಿ ಇವನ ಯಜ್ಞವನ್ನ ಭಂಗ ಮಾಡಬೇಕು ಅಂತೇಳಿ ಮೋಸದಿಂದ ಆ ಯಜ್ಞ ಪಶುವನ್ನ, ಅಂದ್ರೆ ಈ ಯಜ್ಞ ಪಶು ಯಾವುದು ಇವಾಗ ಕುದುರೆ, ಆ ಕುದುರೆಯನ್ನು ತೆಗೆದುಕೊಂಡು ಆಕಾಶ ಮಾರ್ಗವಾಗಿ ಯಾರಿಗೂ ಕಾಣದಂತೆ ಮೋಸದ ವೇಷಧಾರಿಯಾಗಿ ಯಾರಿಗೂ ಕಾಣದಂತೆ ಯಜ್ಞ ಪಶುವನ್ನ ಅಪಹರಣ ಮಾಡಿಕೊಂಡು ಆಕಾಶ ಮಾರ್ಗದಲ್ಲಿ ಹೊರಟು ಹೋಗ್ತಾನೆ. ಆದರೆ ಪೃಥು ಮಹಾರಾಜನ ಯಜ್ಞದಲ್ಲಿ ತುಂಬಾ ದಿವ್ಯ ಜ್ಞಾನಿಗಳು ಅವನ ಯಜ್ಞದ ಋತ್ವಿಜರಾಗಿರ್ತಾರೆ. ಅದರಲ್ಲಿ ಒಬ್ರು ಅತ್ರಿ ಮಹರ್ಷಿ. ಅತ್ರಿ ಮಹರ್ಷಿ ದತ್ತಾವತಾರಕ್ಕೆ ಕಾರಣ ಆದಂಥವ್ರು. ಅವರು ತಮ್ಮ ದಿವ್ಯ ಚಕ್ಷಸ್ಸಿನಿಂದ ನೋಡ್ತಾರೆ ಯಜ್ಞ ಪಶುವನ್ನ ಇಂದ್ರನು ಆಕಾಶ ಮಾರ್ಗದಲ್ಲಿ ಅಪಹರಣ ಮಾಡಿಕೊಂಡು ಕಳುವು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ. ಅದನ್ನ ಗಮನಿಸಿ ಅತ್ರಿ ಮಹರ್ಷಿಗಳು ಹೇಳಿದಾಗ ಆ ಪೃಥು ಮಹಾರಾಜನ ಮಗನು ಬಾಣವನ್ನ ಹೂಡಿ ಆ ಇಂದ್ರನ ಬೆನ್ನಟ್ತಾನೆ. ಇನ್ನೇನು ಬಾಣ ಬಿಡಬೇಕು ಅನ್ನೋಷ್ಟೊತ್ತಿಗೆ ಆ ಇಂದ್ರನನ್ನ ಹತ್ರ ಹಿಂದಿನಿಂದ ಹೋಗಿ ಅವನನ್ನು ಹಿಡಿದು ನಿಲ್ಲಿಸಬೇಕು ಅನ್ನೋಷ್ಟೊತ್ತಿಗೆ ಇಂದ್ರನು ತನ್ನ ಮಾಯಾ ರೂಪದಿಂದ ಜಟೆ ಹಾಕಿಕೊಂಡವನು, ಮೈ ತುಂಬ ಭಸ್ಮಾದಿಗಳನ್ನು ಧರಿಸಿರುವಂಥವನು, ಏನೋ ಒಬ್ಬ ತುಂಬಾ ದೊಡ್ಡ ಧರ್ಮಪುರುಷನೇ ಬಂದು ಎದುರುಗಡೆ ನಿಂತಿದ್ದಾನೋ ಅನ್ನುವ ರೀತಿಯಲ್ಲಿ ವೇಷ ಹಾಕೊಂಡು ಬಿಡ್ತಾನೆ. ಅದನ್ನು ಗಮನಿಸಿ ಈ ಪೃಥು ಮಹಾರಾಜನ ಮಗನು, ಅಯ್ಯೋ ಅವರು ಧರ್ಮಪುರುಷರು, ಇವ್ರು ಹೇಗೆ ಕಳುವು ಮಾಡ್ತಾರೆ, ನನ್ನ ಯಜ್ಞದ ಅಶ್ವವನ್ನ ಅಪಹರಣ ಮಾಡದಂಥವ್ರು ಬೇರೆಯವರು ಇರಬೇಕು ಅಥವಾ ಅವ್ರು ಹೋಗ್ಬಿಟ್ರೇನೋ ಅಂತ ಇಟ್ಕೊಂಡು ವಾಪಸ್ ಬರ್ತಾನೆ. ಅವನ ಮೇಲೆ ಬಾಣ ಪ್ರಯೋಗ ಮಾಡೋದಿಲ್ಲ, ಅವನ ಮಾರು ವೇಷವನ್ನ ಗಮನಿಸಿ.
ಅದನ್ನ ನೋಡಿದಂತಹ ಅತ್ರಿ ಹೇಳ್ತಾರೆ, ಇಲ್ಲ ಅವನೇ ಇಂದ್ರನು, ಅವನು ಮಾಯಾ ರೂಪದಿಂದ ಹೀಗೆ ಧರಿಸ್ತಾ ಇದ್ದಾನೆ, ನಾನು ಹೇಳ್ತಾ ಇದ್ದೀನಿ ನೀನು ಅವನ ಮೇಲೆ ಬಾಣಪ್ರಯೋಗ ಮಾಡು ಅಂತ. ಗುರುಗಳು ಇಷ್ಟು ಹೇಳಿದ ಮೇಲೆ ಅವನಿಗೆ ಅರ್ಥ ಆಗುತ್ತೆ, ಯುದ್ಧದಲ್ಲಿ ಈ ರೀತಿಯ ಮಾರು ವೇಷ ಧರಿಸುವಂತಹದ್ದು ಬಹಳ ಸಾಮಾನ್ಯ ಒಂದು ಪ್ರಕ್ರಿಯೆ, ಕಾಮನ್ ಪ್ರಾಕ್ಟೀಸ್ ಅಂತ ನಾವು ಹೇಳ್ತೀವಲ್ಲ. ಅದನ್ನ ನೆನಪಲ್ಲಿಟ್ಕೊಂಡು ಪುನಃ ಆ ಇಂದ್ರನ ಮೇಲೆ ಅವನು ಬಾಣ ಹೊಡಿಬೇಕು ಅನ್ನೋಷ್ಟೊತ್ತಿಗೆ ಇಂದ್ರ ತಾನು ಧರಿಸಿರುವಂತಹ ರೂಪದ ಜೊತೆಗೆ ಅಶ್ವವನ್ನು ಅಲ್ಲಿಯೇ ಬಿಟ್ಟು ಮಾಯ ಆಗಿ ಹೋಗ್ತಾನೆ. ಮಾಯ ಇದ್ರೆ ಅವನು ಹೇಳ್ತಾನೆ, ಮಗನು ಮಾಯ ಆದ್ರೆ ಆಗ್ಲಿ, ಅಶ್ವ ದೊರೀತಲ್ಲ, ನಮ್ ಯಜ್ಞ ಭಂಗ ಆಗ್ಲಿಲ್ವಲ್ಲ, ಸಾಕು ಅಂತ ಹೇಳಿ ಆ ಯಜ್ಞ ಅಶ್ವವನ್ನ ಹಿಡಿದುಕೊಂಡು ಯಜ್ಞ ಎಲ್ಲಿ ನಡೆದಿತ್ತೋ ಆ ಜಾಗಕ್ಕೆ, ಸ್ಥಳಕ್ಕೆ ಕರೆದುಕೊಂಡು ಬರ್ತಾನೆ. ಅದನ್ನು ಗಮನಿಸಿದಂತಹ ಅಲ್ಲಿರುವಂತಹ ಎಲ್ಲಾ ಋಷಿಮುನಿಗಳು ಅವನ ಶೌರ್ಯಕ್ಕೆ, ಪರಾಕ್ರಮಕ್ಕೆ ಮೆಚ್ಚಿ ಹೊಗಳಿ ಅವನಿಗೆ ವಿಜಿತಾಶ್ವ ಅಂತ ಹೆಸರು ಕೊಡ್ತಾರೆ. ಅಶ್ವ ಅಂದ್ರೆ ಕುದುರೆ, ವಿಜಿತ ಅಂದ್ರೆ ಗೆಲ್ಲಲ್ಪಟ್ಟದ್ದು. ಇಂದ್ರನ ಜೊತೆಗೆ ಯುದ್ಧ ಆಡಿ ಇಂದ್ರನಿಂದ ಅಶ್ವಮೇಧದ ಕುದುರೆಯನ್ನ ಗೆದ್ದು ವಾಪಸ್ ತೆಗೆದುಕೊಂಡು ಬಂದಿರುವಂತವನು, ಆದ್ರಿಂದ ಇವನು ವಿಜಿತಾಶ್ವ ಅಂತ ಹೆಸರು ಕೊಡ್ತಾನೆ. ಹಾಗಾಗಿ ಯಜ್ಞಪಶು ವಾಪಸ್ ಬರುತ್ತೆ. ಅಶ್ವಮೇಧದ ಕುದುರೆ ಅದನ್ನು ಚಿನ್ನದ ಸರಪಳಿಯಲ್ಲಿ ಹಾಕಿ ಅಲ್ಲಿ ಒಂದ್ ಕಡೆ ಕಟ್ಟಿರ್ತಾರೆ ಯಜ್ಞಶಾಲೆಯಲ್ಲಿ. ಇಂದ್ರ ಈ ಯಜ್ಞ ಹೇಗಾದ್ರೂ ಮಾಡಿ ಮುಗಿಬಾರದು ಅಂತ, ಭಂಗ ಆಗಬೇಕು ಅಂತ ಹೇಳಿ ಕತ್ತಲೆಯನ್ನು ಉಂಟು ಮಾಡ್ತಾನೆ. ಬಹಳ ಕತ್ತಲೆಯನ್ನು ಉಂಟು ಮಾಡಿ ಆ ಕತ್ತಲೆಯ ಮಧ್ಯದಲ್ಲಿಯೇನೆ ಆ ಚಿನ್ನದ ಸರಪಳಿಗಳ ಜೊತೆಗೇನೆ ಪುನಃ ಆ ಒಂದು ಕುದುರೆಯನ್ನ ಮತ್ತೆ ಕದ್ದುಕೊಂಡು ಹೋಗ್ತಾನೆ. ಪುನಃ ಅತ್ರಿ ಮುನಿಗಳು ಅವನನ್ನು ನೋಡುತ್ತಾರೆ, ಇವನು ಇಂದ್ರನೇ ಇದ್ದಾನೆ ಅಂತ ಹೇಳಿ ಆ ವಿಜಿತಾಶ್ವನಿಗೆ ಮತ್ತೆ ಆಜ್ಞೆ ಮಾಡಿದಾಗ ಈ ವಿಜಿತಾಶ್ವನು ಮತ್ತೆ ಅವನನ್ನು ಬೆನ್ನಟ್ಟಿ ಹೋಗ್ತಾನೆ. ಇನ್ನೇನು ಬಾಣ ಹೂಡಬೇಕು ಅನ್ನೋಷ್ಟೊತ್ತಿಗೆ ಅವನು ಮತ್ತೊಂದು ವೇಷ ಬದಲಾಯಿಸ್ತಾನೆ. ಈ ಬಾರಿ ಅವನು ಕವಡೆಗಳನ್ನ, ಕಪೋಲಗಳನ್ನ ಅಂದ್ರೆ ಬುರುಡೆ, ಇವುಗಳನ್ನ ಮೈ ಮೇಲೆ ಹಾಕಿಕೊಂಡು ಒಳ್ಳೆಯ ಒಬ್ಬ ಕಾಪಾಲಿಕರ ತರ ವೇಷ ಹಾಕೊಂಡು ನಿಂತಿರ್ತಾನೆ. ಅಯ್ಯೋ ಇವನು ಕಾಪಾಲಿಕನು ಅಂತ ಅವನ ಮೇಲೆ ಮತ್ತೆ ಪುನಃ ಬಾಣ ಪ್ರಯೋಗ ಮಾಡೋದಿಲ್ಲ. ಆವಾಗ ಮತ್ತೆ ಇದು ಅತ್ರಿ ಮಹರ್ಷಿಗಳು ನೆನಪಿಸ್ಕೊಡ್ತಾರೆ, ಇವನು ಮಾಯಾ ರೂಪದಿಂದ ಹಾಗೆ ರೂಪಗಳನ್ನು ಧರಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಬಾಣ ಹೊಡಿಬೇಕು ಅಂತನ್ನುವಾಗ ಮತ್ತೆ ಅವನು ತನ್ನ ರೂಪ ಸಹಿತವಾಗಿ, ಕುದುರೆ ಸಹಿತವಾಗಿ ಅಲ್ಲಿಯೇ ಬಿಟ್ಟು ಮಾಯ ಆಗಿ ಹೋಗ್ತಾನೆ. ಹೀಗೆ ಮೇಲಿಂದ ಮೇಲೆ ಅವನು ಮಾಯ ಆಗ್ತಾ ಇರುವಾಗ ಪುನಃ ಇವನು ಹೋಗಿ ಯಜ್ಞದ ಕುದುರೆಯನ್ನು ತೆಗೆದುಕೊಂಡು ಬರೋದು ಅನ್ನುವಂಥದ್ದು ನಡೀತದೆ. ಇದನ್ನು ಗಮನಿಸಿದಂತಹ ಪೃಥು ಮಹಾರಾಜ ಕೋಪಗೊಂಡು ಇವನಿಗೆ ನಾನೇ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ತನ್ನ ಬಾಣವನ್ನ ಬಿಲ್ಲಿಗೆ ಹೇರಿ ಆ ಇಂದ್ರನನ್ನ ಹೊಡೆಯೋದಕ್ಕೆ ಉದ್ಯುಕ್ತನಾಗ್ತಾನೆ. ಅದನ್ನು ಗಮನಿಸಿದಂತಹ ಆ ಯಜ್ಞದಲ್ಲಿ ಭಾಗಿಸುವಂತಹ ಋತ್ವಿಜರು, ಬ್ರಾಹ್ಮಣರು, ಪುರೋಹಿತರು ಎಲ್ಲರೂ ಸೇರಿಸಿಬಿಟ್ಟು ಅವನಿಗೆ ಹೇಳ್ತಾರೆ, ನೀನು ಯಜ್ಞದಲ್ಲಿ ದೀಕ್ಷಿತನಾಗಿರುವಂಥವನು, ನೀನು ಆ ಯಜ್ಞ ಪಶುವನ್ನ ಬಿಟ್ಟು ಇನ್ನೊಬ್ಬ ಬೇರೆ ಯಾರನ್ನು ಕೊಲ್ಲುವಂತಿಲ್ಲ ದೀಕ್ಷೆಯಲ್ಲಿರೋವರೆಗೂ. ನೀನ್ ಯಾಕೆ ಅವನ ಇಂದ್ರನನ್ನು ಕೊಲ್ಲೋದಕ್ಕೆ ಅಷ್ಟೊಂದು ಪರಿಶ್ರಮ ಪಡ್ಕೊಳ್ಬೇಕು, ನಾವಿಲ್ವೇ ಅಂತ ಹೇಳಿ ಆ ಬ್ರಾಹ್ಮಣರೆಲ್ಲರೂ, ಯಜ್ಞಕ್ಕೆ ಭಾಗವಹಿಸಿರುವಂತಹ ಋತ್ವಿಜರೆಲ್ಲರೂ, ನಾವು ನಮ್ಮ ಮಂತ್ರದ ಶಕ್ತಿಯಿಂದಲೇನೆ ಆ ಇಂದ್ರನನ್ನ ಇಲ್ಲಿಯೇ ಕರೆತಂದು ಈ ಚರು ಪುರೋಡಾಶಳ ಜೊತೆ ಇಂದ್ರನನ್ನು ಈ ಅಗ್ನಿಯಲ್ಲಿ ಹವನ ಆಹುತಿ ಹಾಕಿ ಭಸ್ಮ ಮಾಡಿಬಿಡ್ತೇವೆ ಅಂತ ಹೇಳಿ ತಯಾರಾಗ್ತಾರೆ. ಗಮನಿಸಿ, ಆವಾಗ ಋತ್ವಿಜರಲ್ಲಿ, ಬ್ರಾಹ್ಮಣರಲ್ಲಿ ಅದೆಂಥ ಶಕ್ತಿ ಇತ್ತು ಅಂತ. ಇಂದ್ರನನ್ನ ದೇವತೆಯ ಅಧಿದೇವತೆಯಾಗಿರುವಂತಹ ಇಂದ್ರನನ್ನ ಯಜ್ಞಕ್ಕೆ ಆಹುತಿಯನ್ನು ತೆಗೆದುಕೊಳ್ಳಲು ಆಮಂತ್ರಿಸೋದಲ್ಲ, ಇಂದ್ರನನ್ನೇ ಯಜ್ಞದಲ್ಲಿ ಆಹುತಿಯಾಗಿಯೂ ಹಾಕುವಂತಹ ಸಾಮರ್ಥ್ಯ ಅವರಲ್ಲಿತ್ತು ಅಂತ. ಅವರೆಲ್ಲರೂ ಮಂತ್ರೋಚ್ಚಾರಣೆ, ಉಗ್ರವಾಗಿ ಮಂತ್ರೋಚ್ಚಾರಣೆಯನ್ನು ಮಾಡಿ ಕೈಯಲ್ಲಿ ಹಿಡಿದಿರುವಂತಹ ಸ್ರುವುಗಳಲ್ಲಿ ಆಜ್ಯವನ್ನು ತುಂಬಿಕೊಂಡು ಇನ್ನೇನು ಆಹುತಿ ಹಾಕಬೇಕು, ಆ ಆಹುತಿ ಹಾಕಿದ ತಕ್ಷಣ ಇಂದ್ರ ಎಲ್ಲಿದ್ದಲ್ಲಿಯೂ ಅವರ ಮಂತ್ರ ಶಕ್ತಿಯಿಂದ ಬಂಧಿತನಾಗಿ ಬಂದು ಆ ಯಜ್ಞದ ಕುಂಡದಲ್ಲಿ ಬಂದು ಬೀಳಬೇಕು. ಹಾಗಾಗಬೇಕು ಅನ್ನೋಷ್ಟೊತ್ತಿಗೆ ಚತುರ್ಮುಖ ಬ್ರಹ್ಮನು ಅಲ್ಲಿ ಬರ್ತಾನೆ. ಅಲ್ಲಿ ಬಂದು ಅವರನ್ನ ತಡೀತಾನೆ. ತಡೆದೇನು ಹೇಳ್ತಾನೆ, ಬ್ರಾಹ್ಮಣರೇ, ನೀವು ಇಂತಹ ಕೆಲಸಕ್ಕೆ ಉದ್ಯುಕ್ತರಾಗಬೇಡಿ. ಯಾಕೆ ಅಂದ್ರೆ ಆ ಇಂದ್ರನು ಅಂದ್ರೆ ಯಾರು ಅಂದ್ಕೊಂಡಿದ್ದೀರಿ ನೀವು? ನೀವು ಈ ಯಜ್ಞದಲ್ಲಿ ಯಾರ್ಯಾರು ದೇವತೆಗಳಿಗೆ ಆಹುತಿಗಳನ್ನು ಕೊಡ್ತಾ ಇದ್ದೀರಲ್ಲ, ಆ ಎಲ್ಲ ದೇವತೆಗಳು ಆ ಇಂದ್ರನ ಶರೀರದ ಭಾಗಗಳೇ, ಅಂಗಗಳೇ ಆಗಿದ್ದಾರೆ. ಒಂದು. ಎರಡನೇದ್ದು, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹಿಂದೆ ಮನುವಿನ ಮಗಳಾದ ಆಕೂತಿಯಲ್ಲಿ
ಹುಟ್ಟಿರುವಂತಹ ಯಜ್ಞಪುರುಷ ಭಗವಂತನು ಯಜ್ಞ ರೂಪದಲ್ಲಿ ಆಕೂತಿ ಮತ್ತು ರುಚಿ ಅವರಲ್ಲಿ ಹುಟ್ಟಿರುವಂತಹ ಯಜ್ಞಪುರುಷನು ಅಂತೇನು ಯಜ್ಞಾವತಾರ ಅಂತ ಏನಿದೆ ಭಗವಂತನದ್ದು, ಆ ಯಜ್ಞಾವತಾರ ಮುಂದೆ ಇಂದ್ರನಾಗಿ ಹುಟ್ಟುತ್ತಾನೆ ಅಂತ ನಾವು ಅಲ್ಲಿ ಹೇಳಿದ್ವಿ. ಇವನೇ ಆ ಇಂದ್ರನು ಅಂತ ಚತುರ್ಮುಖ ಬ್ರಹ್ಮನು ಆ ದೇವತೆಗಳಿಗೆ ಹೇಳ್ತಾರೆ. ಆದ್ರಿಂದ ಇವನು ಭಗವಂತನ ಅವತಾರವೇ ಆಗಿದ್ದಾನೆ. ಆದ್ರಿಂದ ಅವನನ್ನ ಕೊಲ್ಲೋದು ತಪ್ಪು ಅಂತ. ಆಮೇಲೆ ಯಜ್ಞದ ಅಧಿಷ್ಠಾತ್ರ ದೇವತೆ ಆಗಿರುವಂತಹ ಅವನನ್ನ ಮಾಡಿದ್ರೆ ಅವನನ್ನು ಹನನ ಮಾಡಿದ್ರೆ ದೇವತೆಗಳು ಎಲ್ಲರೂ ಸೇರಿಬಿಟ್ಟು ನಿಮಗೆ ವಿರುದ್ಧರಾಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ಇವಾಗ ನಾವು ಆಧುನಿಕ ಭಾಷೆಯಲ್ಲಿ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ, ಈ ರೌಡಿ ಗ್ಯಾಂಗ್ಗಳು ಮತ್ತು ಪೊಲೀಸರ ವಿರುದ್ಧ ಆ ಒಂದು ಜಗಳ ಇತ್ಯಾದಿಗಳು ನಡೆದಾಗ, ಒಂದು ಎನ್ಕೌಂಟರ್ ಅದು ಇದು ನಡೆದಾಗ ಅವರು ಪೊಲೀಸರನ್ನ ಟಾರ್ಗೆಟ್ ಮಾಡಿ ಹನನ ಕೊಲ್ಲೋದು ಎಲ್ಲೋ ಮಾಡೋದಿಲ್ಲ. ಯಾಕೆಂದ್ರೆ ಒಬ್ಬ ಪೊಲೀಸರನ್ನ ಕೊಂದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ವಿರುದ್ಧ ಆಗುತ್ತೆ ಅಂತ ಒಂದು ನಿಲುವು. ಹಾಗೆ ಇಂದ್ರನನ್ನ ನಾವು ದೇವತೆಯನ್ನ ನಾವು ಹನನ ಮಾಡಿದ್ರೆ ಎಲ್ಲ ದೇವತೆಗಳ ಸಂಪೂರ್ಣ ಎಲ್ಲಾ ದೇವತೆಗಳು ಯಜ್ಞಕ್ಕೆ ವಿರುದ್ಧವಾಗ್ತಾರೆ. ಆ ಯಜ್ಞಕ್ಕೆ ವಿರುದ್ಧವಾದರು ಅಂತ ಹೇಳಿದ್ರೆ ಆ ಯಜ್ಞ ಅನ್ನುವಂತಹದ್ದು ಸಂಪೂರ್ಣ ಆಗೋದು ಹೇಗೆ? ದೇವತೆಗಳ ಕೃಪೆಯಿಂದಲೇನೆ ಯಜ್ಞ ನಡೀಬೇಕು. ಅವರ ಆಹುತಿಗಳನ್ನು ಸ್ವೀಕರಿಸಿ ಪ್ರಸನ್ನರಾಗಿದ್ರೇನೆ ಯಜ್ಞ ಸಂಪೂರ್ಣವಾಗಬೇಕು. ಇಡೀ ಇಂದ್ರನನ್ನು ಕೊಲ್ಲುವುದರ ಮೂಲಕ ಇಡೀ ದೇವತೆಗಳ ಗುಂಪನ್ನೇ ನೀನು ವಿರೋಧ ಕಟ್ಟಿಕೊಂಡ್ರೆ ಅದು ಚೆನ್ನಾಗಿಲ್ಲ. ಆ ಕಾರಣದಿಂದಲೂ ನೀವು ಆ ಯಜ್ಞವನ್ನ ಆ ಇಂದ್ರನನ್ನ ಸಂಹಾರ ಮಾಡಿಕೊಡುದು ಅಂತ ಹೇಳಿ ಆಮೇಲೆ ಪೃಥು ಮಹಾರಾಜನಿಗೆ ಆ ಚತುರ್ಮುಖ ಬ್ರಹ್ಮನು ಒಂದು ಮಾತನ್ನು ಹೇಳ್ತಾನೆ. ಇದನ್ನ ನಾವು ನಮ್ಮ ಜೀವನದಲ್ಲಿ ಸುಭಾಷಿತದ ರೂಪದಲ್ಲಿ ತೆಗೆದುಕೊಳ್ಳಬಹುದು. 34ನೆಯ ಶ್ಲೋಕ. ಮಾಸ್ಮಿ ಮಹಾಭಾಗ ಕೃಧಾ ಸಚಿಂತಾಂ ನಿಶಾಮಯಾಮಾಸ್ಮದ್ವಚ ಆದೃದಾತ್ಮ ಯಧ್ಯಾಯತೋ ದೈವಹತಂ ತು ಕರ್ತುಂ ಮನೋತಿರುಷ್ಟಂ ವಿಶತೆ ತಮೋಂಧಮಂ. ಏನ್ ಹೇಳ್ತಾರೆ? ಮಹಾಭಾಗನೇ, ಈ ಕೆಲಸವನ್ನ ಮುಗಿಸಿಯೇ ತೀರ್ತೀನಿ, ಅಂದ್ರೆ ಈ ಕೆಲಸ ಅಂದ್ರೆ ಪ್ರಾರಂಭ ಮಾಡಿರುವಂತಹ ಈ ಯಜ್ಞಗಳು ಅದನ್ನು ಮುಗಿಸಿಯೇ ತೀರ್ತೀನಿ ಅನ್ನುವಂತಹ ಹಠವನ್ನು ಮಾಡ್ಲಿಕ್ಕೆ ಹೋಗ್ಬೇಡ. ಯಾಕೆ ಅಂದ್ರೆ ದೈವಹತಂತು ಕರ್ತುಂ ಮನೋಹೋ ಅತಿರುಷ್ಟಂ ವಿಶತೆ ತಮೋಂಧಂ. ದೈವಹತಂ, ಯಾವ ಕಾರ್ಯದಲ್ಲಿ ದೈವದಿಂದ ವಿಘ್ನ ಅನ್ನುವಂತಹದ್ದು ಉಂಟಾಯಿತೋ ಅದನ್ನ ನಾವು ಅಲ್ಲಿಯೇ ಬಿಟ್ಟು ಬಿಡೋದೇನೆ ವಿವೇಕ ಅಂತ ಹೇಳ್ತಾನೆ. ಇದನ್ನ ನಾವು ನಮ್ಮ ಜೀವನದಲ್ಲಿಯೂ ಅಳವಡಿಸ್ಕೊಳ್ಬೇಕು. ಈ ಘಟನೆಯನ್ನು ನಾವು ಗಮನಿಸಿದ್ರೆ ಯಜ್ಞದ ಅಶ್ವವನ್ನ ಭಗವಂತನೇ ಅಪಹರಣ ಮಾಡಿಕೊಂಡು ಕಳುವು ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಇದರಿಂದ ಆ ಯಜ್ಞಕ್ಕೆ ಬಂದಿರುವಂತಹ ವಿಘ್ನ ಯಾವುದೋ ಮನುಷ್ಯರಿಂದಾಗಲಿ ರಾಕ್ಷಸರಿಂದಾಗಲಿ ಅಲ್ಲ, ದೈವದಿಂದಲೇ ಬಂದಿರೋ ದೈವಹತಂ ಅನ್ನುವಂಥದ್ದು. ದೈವಹತವಾಗಿರುವಂತಹದ್ದು ಅದನ್ನ ನೀನು ಪುನಃ ಎಂತಹ ಅಡಚಣೆ ಬಂದ್ರೂ ನಾನು ಮಾಡಿಯೇ ತೀರ್ತೀನಿ ಅನ್ನುವಂತಹ ದೈವಕ್ಕೆ ವಿರುದ್ಧವಾಗಿ ಹಠ ಮಾಡುವಂತಹದ್ದು ಸರಿಯಲ್ಲ. ಇದನ್ನ ಆದ್ರಿಂದ ಇದು 100ನೇ ಯಜ್ಞ ಮುಗಿಸಿಯೇ ತೀರ್ತೀನಿ ಅನ್ನುವ ಹಠ ಮಾಡ್ಲಿಕ್ಕೆ ಹೋಗ್ಬೇಡ ಅನ್ನುವಂಥದ್ದು ಒಂದು ಮಾತು. ಇನ್ನೊಂದು ಮಾತೇನು ಹೇಳ್ತಾನೆ? ನೀನು ಇವಾಗಲೇ ನೋಡು, ನೀನು ಅವತಾರ ಆಗಿರುವಂತಹದ್ದೇ ಭೂಮಿಯ ಮೇಲೆ ಧರ್ಮ ಪ್ರತಿಷ್ಠಾಪನೆಗೋಸ್ಕರ. ನಿನ್ನ ತಂದೆ ಆದಂಥವನು ಧರ್ಮವನ್ನ ರಾಜಶಾಸನದಿಂದ ಕಿತ್ತಾಕಿದ್ನು. ನೀನು ಪುನಃ ಅದನ್ನ ನೆಲೆ ನೀಡಬೇಕಾಗಿರುವಂತಹದ್ದು ನಿನ್ನ ಆದ್ಯ ಕರ್ತವ್ಯ. ನಿನ್ನ ಅವತಾರ ಆಗಿರುವಂತಹದ್ದೇ ಆ ಉದ್ದೇಶಕ್ಕೋಸ್ಕರ. ಆದರೆ ನೀನು ಗಮನಿಸು, ನೀನು ಅದೆಷ್ಟು ಅವನು ಮೊದಲನೇದಾಗಿ ಇಂದ್ರ, ನೀನು ಅವನನ್ನ ಎಷ್ಟು ಹಿಡಿದು ತರಬೇಕು ಅಂತ ಹೇಳಿದ್ರೆ ಅವನು ಪ್ರಬಲನಾಗಿ ಮಾಯಾಶಕ್ತಿ ಇರೋದ್ರಿಂದ ಆ ಒಂದು ಶಕ್ತಿಯನ್ನು ಬಳಸಿ ಅನೇಕಾನೇಕ ಮಾರು ವೇಷಗಳನ್ನು ಹಾಕೊಳ್ತಾ ಇದ್ದಾನೆ. ಆ ಮಾರು ವೇಷಗಳು ಯಾವಾಗ ಅವನು ತ್ಯಾಗ ಮಾಡ್ತಾನೋ, ಬಿಟ್ಟು ಬಿಡ್ತಾನೆಯೋ, ಆ ಮಾರು ವೇಷಗಳು ಭೂಮಿಯ ಮೇಲೆ ಜನ ಅದು ಮನೋರಂಜಕವಾಗಿದೆ, ನೋಡೋದಕ್ಕೆ ಆಕರ್ಷಕವಾಗಿದೆ ಅನ್ನೋದರ ರೀತಿಯಲ್ಲಿ ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಇದು ಹೀಗೆ ನಡೆದ್ರೆ ನೀನು 10, 15, 20 ಬಾರಿ ನೀನು ಪ್ರಯತ್ನ ಮಾಡು, ಅವನು 20 ಬಾರಿ ಮಾರು ವೇಷಗಳು ಹಾಕೊಳ್ತಾನೆ, ಆಮೇಲೆ ಆ ವೇಷಗಳನ್ನು ಬಿಡ್ತಾನೆ, ಆ ವೇಷಗಳು ಜನರು ಸ್ವೀಕರಿಸ್ತಾರೆ, ಜನರಲ್ಲಿ ಪಾಖಂಡತ್ವ ಅನ್ನೋದು ಹೆಚ್ಚಿಗೆ ಬೆಳೆಯುತ್ತೆ. ನಿನ್ನ ಪರಮ ಉದ್ದೇಶ ಏನು? ಧರ್ಮಸ್ಥಾಪನೆ.
ಆದ್ರಿಂದ ಆ ಧರ್ಮಸ್ಥಾಪನೆಗೆ ವಿರುದ್ಧವಾಗಿ ಜನರು ಮೇಲ್ನೋಟಕ್ಕೆ ಆಕರ್ಷಕವಾಗಿದ್ರೆ ಸಾಕು, ಇದುವೇ ಧರ್ಮ ಎನ್ನುವ ರೀತಿಯಲ್ಲಿ, ಮಾರುವೇಷವೇ ಧರ್ಮ ಅನ್ನುವ ರೀತಿಯಲ್ಲಿ. ಇದರ ಅರ್ಥ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇವತ್ತಿನ ಸಮಕಾಲದಲ್ಲಿ ಸಾಧಾರಣವಾಗಿ ಇರುವಂತಹ ಒಬ್ಬ ವ್ಯಕ್ತಿ ಸ್ಪಿರಿಚುವಲ್ ಗುರು ಆಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವನ ಆ ವೇಷ ಆಕಾರ ಎಲ್ಲ ನೋಡೋದಕ್ಕಲ್ಲಿ ಬಹಳ ಏನಾದರೂ ವಿಚಿತ್ರ ಇರಬೇಕು ಅವನಲ್ಲಿ, ಆದ್ರೇನೆ ಅವನು ಆಕರ್ಷಿತವಾಗಿರ್ಬೇಕು, ಅಂದ್ರೇನೆ ಅವನು ಸ್ಪಿರಿಚುವಲ್ ಗುರು ಅಂತ ಇವತ್ತಿನ ಭಾಷೆಯಲ್ಲಿ ಕರೆಸ್ಕೊಳ್ತಾನೆ. ಈ ರೀತಿಯ ಪಾಖಂಡ, ಈ ರೀತಿಯ ಮಾಯಾವೇಷ ಪ್ರಾರಂಭವಾಗಿದ್ದು ಆ ಪೃಥು ಮಹಾರಾಜನ ಯಜ್ಞದ ಭಂಗ ಅನ್ನುವಂತಹ ಕಾಲದಲ್ಲಿ ಅನ್ನೋದನ್ನು ನಾವು ಕೋರಿಲೇಟ್ ಮಾಡಬಹುದು. ನಾವಿವತ್ತು ನೀವು ಸುತ್ತಮುತ್ತಲು ನಿಮ್ಮ ಸಮಾಜದಲ್ಲಿ ನೋಡ್ಕೊಳ್ಳಿ, ಎಷ್ಟು ಜನ ಈ ವೇಷಗಳನ್ನು ಧಾರಣೆ ಮಾಡಿಕೊಂಡು ಗುರುಗಳು ಅಂತ ಹೇಳಿಸ್ಕೊಳ್ತಾರೆ. ನಿಜವಾಗಿಯೂ ಆ ಒಂದು ಗುರು ಪದಕ್ಕೆ ಯೋಗ್ಯತೆ, ಅರ್ಹತೆ ಅನ್ನುವಂತಹದ್ದು ಇದೆಯಾ, ಇರುತ್ತದೆ ಅವ್ರ ಹತ್ರ? ಇನ್ನೊಂದು ಕಡೆ ನೋಡಿ, ನಿಜವಾಗ್ಲೂ ಬಹಳ ದೊಡ್ಡ ದೊಡ್ಡ ಸಾಮರ್ಥ್ಯ ಹೇಳುವಂತಹ ಜ್ಞಾನಿಗಳಿರ್ತಾರೆ. ಹೇಗಿರ್ತಾರೆ ಅಂತ ಹೇಳಿದ್ರೆ, ತಲೆ ಮೇಲೆ ಎಣ್ಣೆ ಇರೋದಿಲ್ಲ, ಕುರ್ಚುಲುಗಡ್ಡ, ಒಳ್ಳೆ ಬಿಳುಪಾಗಿರುವಂತಹ ಬಟ್ಟೆನೂ ಇರೋದಿಲ್ಲ, ಯಾವಾಗಲೂ 8 ದಿವಸ ಆಗಿರುತ್ತೋ ಅದನ್ನು ತೊಳೆದು ಬಿಟ್ಟು ಆ ಥರದ ಕಲುಷಿತವಾಗಿ ಕಶ್ಮಲ ಕಂಡಂತೆ ಕಾಣುವಂತಹ ಬಟ್ಟೆ ಒಂದು ಕಡೆ ಇರ್ತದೆ. ಆದರೆ ನಿಜವಾಗ್ಲೂ ಅವರು ಜ್ಞಾನಿಗಳು ಇರ್ತಾರೆ. ಇದರರ್ಥ ಧರ್ಮವನ್ನ ಉಪದೇಶ ಮಾಡ್ತೇನೆ ಅಂತ ಹೇಳಿ ಮಾಯಾವೇಷವನ್ನ ಹಾಕಿಕೊಂಡು ಜನರನ್ನ ತಪ್ಪುದಾರಿಗೀಡು ಮಾಡುವಂತಹದ್ದು ಇದಕ್ಕೆ ಪಾಖಂಡ ಅಂತ ಕರೀತಾರೆ. ಇಂದ್ರನನ್ನ ನೀನು ಹಿಡಿದಿಯೇ ತೀರ್ತೇನೆ ಅಂತ ನೀನು ಹೊರಟ್ರೆ, ಅವನು ಮಾಯಾವೇಷವನ್ನು ಧರಿಸಿ ಮೇಲಿಂದ ಮೇಲೆ ಆ ವೇಷಗಳನ್ನ ತ್ಯಾಗ ಮಾಡ್ತಾನೆ, ಮಾಯವಾಗ್ತಾನೆ. ಜನ ಅದನ್ನ ನೋಡೋದಕ್ಕೆ ಆಕರ್ಷಕವಾಗಿದೆ ಅಂತ ಹೇಳಿ ಜನ ಅದನ್ನು ಸ್ವೀಕರಿಸ್ತಾ ಇದ್ದಾರೆ, ನೀನು ನೋಡ್ತಾ ಇದೀಯಾ ಇಲ್ಲಿ. ಆದ್ರಿಂದ ಜನ ಇಡೀ ಭೂಮಂಡಲದೆಲ್ಲ ಮತ್ತೆ ಪುನಃ ಮಾರುವೇಷ, ಪಾಖಂಡತ್ವ ಅನ್ನುವಂತಹದ್ದೇ ತುಂಬಿಕೊಳ್ಳುತ್ತದೆ. ಈ ಕಾರಣದಿಂದಲೂ ನೀನು ಈ ನಿನ್ನ ಹಠವನ್ನ ನಿಲ್ಲಿಸು ಅಂತ ಹೇಳ್ತಾರೆ. ಆದ್ರಿಂದ ಅಲ್ಲಿರುವಂತಹ ದೃಶ್ಯಗಳು, ನಡೆಯುತ್ತಿರುವಂತಹ ಘಟನೆಗಳು ಮತ್ತು ಚತುರ್ಮುಖ ಬ್ರಹ್ಮನೇ ಬಂದು ಹೀಗೆ ಕೂಲಂಕಷವಾಗಿ ವಿಚಾರ ಮಾಡಿ ಉಪದೇಶ ಮಾಡಿದ ಮೇಲೆ ಆ ಪೃಥು ಮಹಾರಾಜ ತನ್ನ 100ನೇ ಯಜ್ಞ ಮುಗಿಸ್ಬೇಕು ಅನ್ನುವಂತಹದ್ದ ಒಂದು ಸಂಕಲ್ಪ, ಅದನ್ನು ಬಿಟ್ಟು ಬಿಡ್ತಾನೆ. ಆವಾಗ 99 ಯಜ್ಞಗಳೇ ಪೂರ್ಣವಾಗ್ತವೆ. 39ನೇ ಶ್ಲೋಕದಲ್ಲಿ ಮೈತ್ರೇಯ ಉವಾಚ ಇತ್ತಂ ಸಲೋಕ ಗುರುಣ ಸಮಾಧಿಷ್ಟೋ ವಿಷಾಂಪತಿ ತಥಾ ಚ ಸತ್ಕೃತ್ವ ವಾತ್ಸಲ್ಯಂ ಮಘೋ ನಾಮಪಿ ಸಂದದೆ. ವಿಷಾಂಪತಿ, ಆ ಜನರ ಒಡೆಯನಾಗಿರುವಂತಹ ಆ ಪೃಥು ಮಹಾರಾಜನು ಲೋಕಗುರುಣ ಸಮಾಧಿಷ್ಟ, ಲೋಕಗುರು ಆಗಿರುವಂತಹ ಬ್ರಹ್ಮ, ಯಾವಾಗಿರಲಿ ಇಲ್ಲಿ ಲೋಕಗುರು ಯಾರು ಅಂದ್ರೆ ಆ ಚತುರ್ಮುಖ ಬ್ರಹ್ಮನು, ಅವನಿಂದ ಸಮಾಧಿಷ್ಟ ಆದೇಶ ಮಾಡಿದಂತೆ, ಉಪದೇಶ ಮಾಡಿದಂತೆ ತದ್ ಬರ್ಹಿಷಿ ತರ್ಪಿತಾಹ ಯೇ ವರದಾಹ ತೇ ವರಾನ್ ದದುಹು. ಅವನ ಆದೇಶ ಮಾಡಿದಂತೆ ಯಜ್ಞವನ್ನ ಅಲ್ಲಿಯೇ ನಿಲ್ಲಿಸ್ಬಿಟ್ಟ. 100ನೇ ಯಜ್ಞ ಅಲ್ಲಿಯೇ ನಿಲ್ಲಿಸ್ಬಿಟ್ಟ. ಆದ್ರೂನು ಸಾಕ್ಷಾತ್ ಬ್ರಹ್ಮನೇ ಬಂದುಬಿಟ್ಟು ಈ ಯಜ್ಞ ಇಲ್ಲಿಗೆ ನಿಲ್ಲಿಸು ಅಂತ ಹೇಳಿರೋದ್ರಿಂದ, ಈ ಹಿಂದೆ ಮಾಡಿರುವಂತಹ ಎಲ್ಲ ಯಜ್ಞದಲ್ಲಿ ಆವಿರ್ಭಾಗವನ್ನು ಸ್ವೀಕರಿಸಿರುವಂತಹ ದೇವತೆಗಳು ಅವರವರ ವರವನ್ನ ಪೃಥು ಮಹಾರಾಜನಿಗೆ ಸಂಪೂರ್ಣವಾಗಿ ಕೊಟ್ಟರು ಅಂತ ಹೇಳ್ತಾನೆ. ತದ್ ಬರ್ಹಿಷಿ, ಆ ಯಜ್ಞದಲ್ಲಿ ತರ್ಪಿತಾಹ ಯೇ ದೇವಾಹ ವರದಾಹ, ಅಲ್ಲಿ ತೃಪ್ತರಾದಂತಹ ಎಲ್ಲ ದೇವತೆಗಳು ಆ ಪೃಥು ಮಹಾರಾಜನಿಗೆ ವರವನ್ನ ಕೊಟ್ಟರು ಅಂತ ಹೇಳ್ತಾರೆ. ಅಂದ್ರೇನರ್ಥ? ಆ ದೇವತೆಗಳು ಸಂಕಲ್ಪ ಮಾಡಿದಂತೆ 100 ಯಜ್ಞ ಆಗಿಲ್ಲ, ಆದ್ರಿಂದ ಇದು ಅಪೂರ್ಣ ಆಯ್ತು, ನಾನು ಹೇಗೆ ವರ ಕೊಡ್ಲಿ ಅಂತ ಹೇಳಲಿಲ್ಲ. ಸಾಕ್ಷಾತ್ ಬ್ರಹ್ಮನೇ ಬಂದು ನಿಲ್ಲಿಸಿರೋದ್ರಿಂದ ಆ ಎಲ್ಲ ದೇವತೆಗಳು ಅವನಿಗೆ ಕೊಡಬೇಕಾದ, ಅವನಿಗೆ ಸಲ್ಲಬೇಕಾಗಿರುವಂತಹ ಎಲ್ಲ ಯಜ್ಞದ ಫಲವನ್ನ ಅವನಿಗೆ ಕೊಟ್ಟರು, ಆಶೀರ್ವಾದ ಪೂರ್ವಕವಾಗಿ ವರ ರೂಪವಾಗಿ ಕೊಡುವಂಥವ್ರಾದ್ರು ಅಂತ. ಇಲ್ಲಿಗೆ ಮುಗಿಲಿಲ್ಲ. ಮುಂದಿನ ಅಧ್ಯಾಯದಲ್ಲಿ ಏನಾಗುತ್ತೆ? ಮೈತ್ರೇಯ ಉವಾಚ
ಭಗವಾನಪಿ ವೈಕುಂಠ ಸಾಕಂ ಮಗವತಾ ವಿಭು ಯಜ್ಞೈರ್ಯಜ್ಞಪತಿಸ್ತುಷ್ಟೋ ಯಜ್ಞಭುಕ್ತಮಭಾಷತ. ಸಾಕ್ಷಾತ್ ಭಗವಂತನು ಮಹಾವಿಷ್ಣು ಮಘವತಾ ಸಾಕಂ ಇಂದ್ರನನ್ನ ಹಿಡಿದುಕೊಂಡು ಬಂದು, ಯಾವ ರೀತಿ ಒಬ್ಬ ಪೊಲೀಸ್ ಕಳ್ಳನನ್ನ ಹಿಡಿದುಕೊಂಡು ಬರ್ತಾನೆಯೋ ಘಟನೆ ನಡೆದ ಸ್ಥಳದಲ್ಲಿ, ಹಾಗೆ ಭಗವಂತ ಮಹಾವಿಷ್ಣುವು ಮಘವತಾ ಸಹ, ಮಘವಾನ್ ಇಂದ್ರನಿಗೆ ಹೆಸರು, ಅವನ ಜೊತೆಗೆ ಹಿಡಿದುಕೊಂಡು ಬಂದು ಆ ಯಜ್ಞದ ಸ್ಥಳ ಅಂತ ಎಲ್ಲಿ ನಡೀತಿದೆ ಅಲ್ಲಿ ತೆಗೆದುಕೊಂಡು ಬಂದ ಅಂತ. ಬಂದು ಆ ಪೃಥು ಮಹಾರಾಜನಿಗೆ ಆಶೀರ್ವಾದ ಪೂರ್ವಕವಾಗಿ ಉಪದೇಶಗಳನ್ನು ಹೇಳ್ತಾನೆ. ಸಾಧಾರಣವಾಗಿ ನಾವು ಏನು ಯೋಚನೆ ಮಾಡ್ತೀವಿ, ಅದೇನು ಮಾಡಿದ್ರು 100ನೇ ಯಜ್ಞ ಪೂರ್ಣಗೊಳ್ಳಿಲ್ಲ, ಪೃಥು ಮಹಾರಾಜನ ಮೇಲೆ ಅದೊಂದು ಕಪ್ ಚುಕ್ಕೆ ಬಂತು ಅನ್ನುವ ರೀತಿಯಲ್ಲಿ ನಾವು ಯೋಚನೆ ಮಾಡಬಹುದೇನೋ. ಆದರೆ ಹಾಗಾಗಲಿಲ್ಲ. ಮೊದಲನೇದಾಗಿ 100ನೇ ಯಜ್ಞ ಪೂರ್ಣಗೊಳ್ಳದೆ ಇದ್ರೂ ಆ ಯಜ್ಞದಲ್ಲಿ ಹವಿರ್ಭಾಗವನ್ನು ಸ್ವೀಕರಿಸಿದಂತಹ ಎಲ್ಲ ದೇವತೆಗಳು ವರರೂಪವಾಗಿ ಅವನಿಗೆ ಏನು ಕೊಡಬೇಕು ಅದೆಲ್ಲವನ್ನೂ ಕೊಟ್ಟರು. ಎರಡನೇದಾಗಿ ಸಾಕ್ಷಾತ್ ಭಗವಂತನೇ ಅಲ್ಲಿ ಮಹಾವಿಷ್ಣುವೇ ಯಜ್ಞ ಸ್ವರೂಪನಾಗಿದ್ದ, ಯಜ್ಞಾಧ್ಯಕ್ಷನೇ, ಯಜ್ಞಪತಿನೇ ಅಲ್ಲಿ ಪ್ರತ್ಯಕ್ಷನಾಗಿ ಆ ಯಜ್ಞದ ನಡೆದಲ್ಲಿ ಅಂತ ಬಂದು. ಎರಡನೇದು, ಅವನಷ್ಟೇ ಬರದೆ ಆ ಯಜ್ಞವನ್ನು ಭಂಗಗೊಳಿಸೋದಕ್ಕೆ ಯಾರ ಪ್ರಯತ್ನ ಮಾಡಿದ್ರೋ ಆ ಇಂದ್ರನನ್ನೂ ಹಿಡಿದುಕೊಂಡು ಬಂದನು. ಇದಕ್ಕಿಂತ ದೊಡ್ಡ ಪುಣ್ಯ ಅಥವಾ ಇದಕ್ಕಿಂತ ದೊಡ್ಡ ಫಲ ಏನ್ರಿ ಬೇಕು ಇನ್ ರಿಟರ್ನ್? ಯಾರನ್ನು ಕುರಿತು ನನ್ನ ಕಂಪ್ಲೇಂಟ್ ಇತ್ತು, ಸಾಕ್ಷಾತ್ ಭಗವಂತನೇ ಅವನನ್ನು ಹಿಡಿದುಕೊಂಡು ತೆಗೆದುಕೊಂಡು ಬಂದ್ರೆ. ಈ 3 ಕಾರಣಗಳಿಂದ ಪೃಥು ಮಹಾರಾಜನ ಯಜ್ಞ ಪೂರ್ಣ ಆಯಿತು. ಪೂರ್ಣ ಘಟನಾತ್ಮಕವಾಗಿ ಅಂದ್ರೆ ಪ್ರಾಕ್ಟಿಕಲಿ ಪೂರ್ಣ ಆಗದೇ ಇದ್ರೂ ಫಲದ ದೃಷ್ಟಿಯಿಂದ ಸಂಪೂರ್ಣವಾಯಿತು ಅಂತ. ಸಂಪೂರ್ಣವಾಗದೇ ಇದ್ರೆ ವರ ಬರ್ತಾ ಇರಲಿಲ್ಲ, ವರಗಳು ಕೊಡ್ತಾ ಇರಲಿಲ್ಲ ದೇವತೆಗಳು. ಸಂಪೂರ್ಣ ಅಂತ ಭಾವಿಸ್ತಾ ಇದ್ರೆ ಸಾಕ್ಷಾತ್ ಭಗವಂತ ಅಲ್ಲಿ ಬರ್ತಾ ಇರಲಿಲ್ಲ. ಆದ್ರಿಂದ ಅವನ ಯಜ್ಞ ಪೂರ್ಣವಾಯಿತು ಅನ್ನುವಂತಹದ್ದು ನಾವು ಭಾವನೆಯನ್ನು ತಿಳ್ಕೊಳ್ಬೇಕು. ಈ ಮಾತನ್ನ ವಿಷ್ಣು ಕೂಡ ಹೇಳ್ತಾನೆ. ಶ್ರೀ ಭಗವಾನುವಾಚ ಏಷತೆ ಕಾರ್ಷೀದ್ಭಂಗಂ ಹಯಮೇಧಶತಸ್ಯ ಕ್ಷಮಾಪಯತ ಆತ್ಮಾನಂ ಅಮುಷ್ಯಕ್ಷಂತುಮರ್ಹಸಿ. ಬಂದ್ಬಿಟ್ಟು ಏನ್ ಹೇಳ್ತಾನೆ, ಏಷತೆ ಹಯಮೇಧಸ್ಯ ಭಂಗಂ ಅಕಾರ್ಷೀತ್. ನಿನ್ನ ಈ ಅಶ್ವಮೇಧ ಯಜ್ಞದ ಭಂಗ ಯಾರು ಮಾಡಿದ್ರಲ್ಲ, ಇಲ್ಲಿದ್ದ ನೋಡೋನು ಮೇಲಿಂದ ಮೇಲೆ ಮಾಯಾ ರೂಪಗಳನ್ನು ಧರಿಸ್ಕೊಂಡು ಬೇರೆ ಬೇರೆ ಕಡೆ ಹೋಗ್ತಾ ಇದ್ನಲ್ಲ, ಇಲ್ಲೇ ಇದ್ದ ನೋಡೋನು ಅಂತ ಅವನನ್ನು ಹಿಡ್ಕೊಂಡು ಬಂದು ಹೇಳಿ ಮುಂದೇನು ಹೇಳ್ತಾರೆ, ಕ್ಷಮಾಪಯತ, ಅವನನ್ನು ಕ್ಷಮಿಸ್ಬಿಡು ಕಣಯ್ಯ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಫಲ ಬೇಕೇ? ಇಂದ್ರನನ್ನೇ ಕ್ಷಮಿಸ್ಬಿಡು ಅಂತ ಹೇಳುವಂತಹ ಮಾತು ಯಾರು ಹೇಳ್ತಾ ಇದ್ದಾರೆ? ಭಗವಂತನೇ ಹೇಳ್ತಾ ಇದ್ದಾನೆ. ಅದು ಅವನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಮುಂದೆ ನೀನು ಅವನನ್ನು ಕ್ಷಮಿಸಬೇಕಾಗಿರುವಂತಹದ್ದು ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳದೇ ಇರುವಂತಹದ್ದು. ಅದು ಎಷ್ಟು ಮಹತ್ವದ್ದು, ಅದು ಯಾಕೆ ಒಳ್ಳೆಯದು ಅನ್ನೋದಕ್ಕೆ ತರ್ಕಗಳನ್ನ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ಬಹಳ ಚೆನ್ನಾಗಿ ಹೇಳ್ತಾರೆ ಭಗವಂತನು ಇಲ್ಲಿ. ನೋಡ್ಕಣಯ್ಯ, ನೀನು ಈ ಇಂದ್ರ ಅನ್ನುವಂತಹ ದೇವತೆಯ ಮೇಲೆ ದ್ವೇಷ ಅನ್ನೋದು ಮನಸ್ಸಿನಲ್ಲಿ ಬೆಳೆಸ್ಕೊಂಡು ಬಂದಿದ್ದಾದ್ರೆ ಅದು ಶರೀರವನ್ನೇ ಪ್ರಧಾನ ಮಾಡಿದ ಹಾಗಾಯಿತು. ಆ ಇಂದ್ರನ ಶರೀರ ಅನ್ನೋದನ್ನು ಇಟ್ಕೊಂಡೇನೆ ನೀನು ಪ್ರಧಾನ ಮಾಡಿದಾಗ ಆಯ್ತು. ಆ ಶರೀರವನ್ನೇ ನೀನು ಪ್ರಧಾನ ಮಾಡಿದಾಗ ಅದಕ್ಕೆ ಶಾಸ್ತ್ರದಲ್ಲಿ ಮೋಹ ಅಂತ ಹೆಸರು. ನೀನು ದ್ವೇಷ ಅನ್ನೋದು ಬೆಳೆಸ್ಕೊಂಡು ಹೋದ್ರೆ, ಆ ಇಂದ್ರನನ್ನು ಇಟ್ಕೊಂಡು ಬೆಳೆಸ್ಕೊಂಡು ಹೋದ್ರೆ, ಅವನನ್ನು ಕ್ಷಮಿಸದೆ ದ್ವೇಷವನ್ನೇ ಬೆಳೆಸ್ಕೊಂಡು ಹೋದ್ರೆ ನೀನು ಮೋಹಕ್ಕೆ ತುತ್ತಾಗಿದ್ದೀಯಾ ಅಂತ ಅರ್ಥ ಆಗುತ್ತೆ. ಪುರುಷ ಯದಿ ಮುಹ್ಯಂತಿ ತ್ವಾದೃಶಾದೇವ ಮಾಯಯ ಶ್ರಮ ಏವ ಪರಂ ಜಾತೋ ದೀರ್ಘಯ ವೃದ್ಧ ಸೇವಯ. ನಿನ್ನಂತಹ ಪುರುಷರೇ ಅಂದ್ರೆ ಪ್ರತಾಪಿ ಪರಾಕ್ರಮಶಾಲಿ ಪುರುಷರು ಮತ್ತು ಅಷ್ಟೇ ಜ್ಞಾನಿ ಆಗಿರುವಂತಹ ಪುರುಷನೇ ಯಾವಾಗ ಮೋಹಕ್ಕೆ ಸಿಕ್ಕಿಕೊಳ್ತಾರೆಯೋ
ಇದೆಲ್ಲ ಆ ಭಗವಂತನ ಒಂದು ಮಾಯೆ ಅನ್ನೋದನ್ನ ಗ್ರಹಿಸದೆ ಇವನು ನನ್ನ ಯಜ್ಞ ಭಂಗ ಮಾಡ್ಲಿಕ್ಕೆ ಬಂದಿರುವಂತಹ ಒಬ್ಬ ಕ್ಷುಲ್ಲಕ ದೇವತೆ ಅನ್ನುವ ರೀತಿಯಲ್ಲಿ ನೀನು ಮೋಹಿತನಾಗಿದ್ರೆ, ನಿನ್ನಂಥವನೇ ಮೋಹಗೊಂಡ್ರೆ ಇನ್ನು ಜ್ಞಾನವನ್ನು ಪಡ್ಕೊಳ್ಳೋದಕ್ಕಿರುವಂತಹದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ, ವೃದ್ಧ ಸೇವೆ, ಜ್ಞಾನ ವೃದ್ಧರನ್ನ ವಯೋವೃದ್ಧರನ್ನ ಸೇವೆ ಮಾಡುವುದರಿಂದ ಜ್ಞಾನ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ಸೇವೆ ಆಗಿರುವುದಿಲ್ಲ, ಬರೀ ಶ್ರಮ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕೇವಲ ಶರೀರವನ್ನು ನೋಡಿದರೆ ಅದು ಶ್ರಮ ಆಗುತ್ತೆ, ಒಳಗಡೆ ಇರುವ ಜ್ಞಾನವನ್ನು ನೋಡಿದರೆ ಅದು ಸೇವೆ ಆಗ್ತದೆ. ಆದ್ರಿಂದ ನೀನು ಅವನು ಇಂದ್ರನ ಶರೀರವನ್ನೇ ಇಟ್ಕೊಂಡು ಈ ಯಜ್ಞ ಭಂಗ ಮಾಡೋದಕ್ಕೆ ಇವನು ಪ್ರಯತ್ನ ಪಟ್ಟ, ನಾನು ಯಜ್ಞ ಮಾಡ್ತಾ ಇದ್ದೀನಿ ಅನ್ನೋದನ್ನ ಶರೀರವನ್ನು ಪ್ರಧಾನವಾಗಿ ನೋಡಬೇಡ, ಒಳಗಡೆ ವ್ಯಾಪಿತವಾಗಿರುವಂತಹ ಜ್ಞಾನ ದೃಷ್ಟಿಯನ್ನು ಇಟ್ಕೋ, ತತ್ವ ದೃಷ್ಟಿಯನ್ನು ಇಟ್ಕೋ ಅಂತ ಹೇಳ್ತಾರೆ. ಅದನ್ನು ಹೇಗೆ ಹೇಳ್ತಾರೆ? 2ನೇ ಶ್ಲೋಕದಲ್ಲಿ, ಏಕ ಶುದ್ಧ ಸ್ವಯಂ ಜ್ಯೋತಿರ್ ನಿರ್ಗುಣೋಸೌ ಗುಣಾಶ್ರಯ ಸರ್ವಗೋ ನಾವೃತ ಸಾಕ್ಷಿ ನಿರಾತ್ಮಾತ್ಮಾತ್ಮನ ಪರಹ. ಈ ಎಲ್ಲ ಶರೀರಗಳಲ್ಲಿ ಒಳಗಡೆ ಇರುವಂತಹನು ಏಕಃ, ಒಬ್ಬನೇ ಆಗಿದ್ದಾನೆ, ಶುದ್ಧ, ಅವನಿಗೆ ಯಾವ ಪಾಪ ಪುಣ್ಯಗಳ ಅಂಟು ಅನ್ನೋದಿಲ್ಲ, ಸ್ವಯಂ ಜ್ಯೋತಿ, ಸ್ವಪ್ರಕಾಶನಾಗಿದ್ದಾನೆ, ನಿರ್ಗುಣ, ಸತ್ವಾದಿ ಗುಣಗಳಿಗಿಂತಲೂ ಅತೀತನಾಗಿದ್ದಾನೆ, ಅಥವಾ ಅವ ಯಾವ ಗುಣಗಳನ್ನು ಅವನು ಅಂಟಿಸ್ಕೊಳ್ಳೋದಿಲ್ಲ, ಗುಣಕ್ಕೆ ವಶವಾಗಿಲ್ಲ, ಆದರೂ ಗುಣಾಶ್ರಯ, ಆ ಎಲ್ಲ ಗುಣಗಳಿಗೆ ಇವನೇ ಆಶ್ರಯನಾಗಿದ್ದಾನೆ, ಸರ್ವಗಃ, ಎಲ್ಲ ಕಡೆ ವ್ಯಾಪ್ತನಾಗಿರುವಂಥವನು, ಅನಾವೃತ, ಅವನನ್ನು ಯಾರು ಆವರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅನಾವೃತನು, ಮತ್ತು ಸಾಕ್ಷಿ, ಅವನು ಎಲ್ಲದಕ್ಕೂ ಸಾಕ್ಷಿಯಾಗಿರ್ತಾನೆ, ಅವನೇನ್ ಮಾಡೋದಿಲ್ಲ, ಮಾಡಿಸ್ತಾನೆ ಎಲ್ಲವನ್ನ, ಅಂಥವನು ನಿರಾತ್ಮ. ನಿರಾತ್ಮ ಅಂದ್ರೆ ಇಲ್ಲಿ ದೇಹರಹಿತನು ಅಂತ ಇಲ್ಲಿ ಅರ್ಥ. ಆತ್ಮ, ಎಲ್ಲ ಕಡೆಯಲ್ಲಿ ವ್ಯಾಪಿಸಿರುವಂಥವನು, ಆತ್ಮನಃ ಪರಹ, ಈ ದೇಹಕ್ಕಿಂತಲೂ ವಿಲಕ್ಷಣವಾಗಿರುವಂಥವನು, ಶ್ರೇಷ್ಠನಾಗಿರುವಂಥವನು ಅನ್ನುವಂಥ ಮಾತನ್ನು ಹೇಳ್ತಾನೆ. ಇದು ನೀವುಗಳು ಗಮನಿಸಬೇಕಾಗಿರುವಂತಹ ಭಾಗವತದಲ್ಲಿ ಅದ್ವೈತ ತತ್ವ ಅನ್ನುವಂತಹ ವಿಚಾರ ಏನಿದೆ, ಇಂತಹ ಶ್ಲೋಕಗಳಲ್ಲಿ ನಾವು ಕಾಣುತ್ತೇವೆ. ಹೀಗೆ ಮಹಾವಿಷ್ಣುವು ಆ ಪೃಥು ಮಹಾರಾಜನಿಗೆ, ನೀನು ಅವನ ಯಜ್ಞಕ್ಕಾಗಿ ಭಂಗ ಬಂದಿರುವಂತಹ ಒಬ್ಬ ದೇವತೆ, ನಾನು ಯಜ್ಞ ಮಾಡ್ತಾ ಇರುವ ಯಜಮಾನ ಅಂತ ಹೀಗೆ ತಿಳ್ಕೊಳ್ಬೇಡ, ಎಲ್ಲರಲ್ಲಿಯೂ ಇರುವಂತಹ ಆತ್ಮ ಒಂದೇ ಇದೆ, ಆದ್ರಿಂದ ನೀನು ಅವನ ಬಗ್ಗೆ ದ್ವೇಷವನ್ನು ಇಟ್ಕೊಳ್ಳದೆ ಅವನನ್ನು ಕ್ಷಮೆ ಮಾಡಿಬಿಡು ಅಂತ ಹೇಳಿ, ನೀನು ಮಾಡಬೇಕಾಗಿರುವಂತಹ ಉದ್ದೇಶ ಅಥವಾ ನಿನ್ನ ಅವತಾರದ ಉದ್ದೇಶ, ನಿನ್ನ ಕೆಲಸ ಏನು, 14-15ನೇ ಶ್ಲೋಕದಲ್ಲಿ ಶ್ರೇಯ ಪ್ರಜಾಪಾಲನಮೇವ ರಾಜ್ಞೋ ಯತ್ಸಾಂಪರಾಯೇ ಸುಕೃತಾತ್ ಪೃಷ್ಟ ಷಷ್ಟಮಂಶಂ ಹರ್ತಾನ್ಯಥಾ ಹೃತಪುಣ್ಯ ಪ್ರಜಾನಾಂ ಅರಕ್ಷಿತಾಕರಹಾರೋಘಮತ್ತಿ. ನಿನ್ನ ಕೆಲಸ ಏನು ಅಂತ ಹೇಳಿದ್ರೆ, ಪ್ರಜಾಪಾಲನಮೇವ ರಾಜ್ಞ, ರಾಜನ ಮೊಟ್ಟ ಮೊದಲು ಪ್ರಾಥಮಿಕ ಕಾರ್ಯ ಅಂತ ಹೇಳಿದ್ರೆ ಪ್ರಜಾಪಾಲನವು, ಪ್ರಜೆಗಳನ್ನು ರಕ್ಷಣೆ ಮಾಡಬೇಕಾಗಿರುವಂತಹದ್ದು, ಪಾಲನೆ ಮಾಡಬೇಕಾಗಿರುವಂತಹದ್ದು. ಯತ್ ಸಾಂಪರಾಯೆ, ಅದು ನಿನಗೆ ಪರಂಪರಾಗತವಾಗಿ ಬಂದಿರುವಂತಹ ಕರ್ತವ್ಯ, ಅದು ನಿನ್ನ ತಂದೆ ರಾಜನಾಗಿದ್ದ, ಅವ್ರ ತಂದೆ ರಾಜನಾಗಿದ್ದ, ಹೀಗೆ ಬಂದಿರುವಂತಹದ್ದು. ಆದ್ರಿಂದ ನೀನು ಅವ್ರ ಕರ್ತವ್ಯ, ಅವರ ರಕ್ಷಣೆ ಮಾಡಬೇಕಾಗಿರೋದು ನಿನ್ನ ಮೊದಲನೇ ಕೆಲಸ. ಅದನ್ನು ಬಿಟ್ಟುಬಿಟ್ಟು ನೀನು ಅವನ ಜೊತೆ, ಇವತ್ತು ಇಂದ್ರ ಮೋಸ ಮಾಡ್ದ ಅಂತ ಹೇಳಿ ಇಂದ್ರನ ಜೊತೆ ಯುದ್ಧಕ್ಕೆ ಹೋಗೋದು, ನಾಳೆ ಕುಬೇರ ಮೋಸ ಮಾಡ್ದ ಅಂತ ಹೇಳಿ ಅವನ ಜೊತೆ ಯುದ್ಧಕ್ಕೆ ಹೋಗೋದು, ಆ ಕಡೆ ಗಮನಿಸೋದು ನಿನ್ನ ಕೆಲಸ ಅಲ್ಲ. ನೀನು ಪ್ರಜೆಗಳನ್ನು ಪಾಲನೆ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ. ಯಾಕೆ ಗೊತ್ತೇನು? ಬಹಳ ಮಹತ್ವದ ಮಾತು ಇದರಲ್ಲಿ ಹೇಳ್ತಾರೆ, ಸುಕೃತಾತ್ ಷಷ್ಟಮಂಶಂ ಹೃತಪುಣ್ಯ ಅಂತ. ನಿನ್ನ ಪ್ರಜೆಗಳಲ್ಲಿ ಇರುವಂತಹ ಪುಣ್ಯ, ಅಂದ್ರೆ ನಿನ್ನ ಪ್ರಜೆಗಳು ಮಾಡುವಂತಹ ಪುಣ್ಯದ ಷಷ್ಟಮಂಶ, 6ನೇ ಒಂದು ಭಾಗವನ್ನ ನೀನು ಸ್ವೀಕರಿಸ್ತೀಯ. ಅವ್ರ ಕಡೆಯಿಂದ ಬರೀ ಟ್ಯಾಕ್ಸ್ ಅಷ್ಟೇ ತಗೊಳ್ಳೋದಿಲ್ಲ, ನೀನು ಕರ ಅಷ್ಟೇ ತಗೊಳ್ಳೋದಿಲ್ಲ, ಅವರ ಪುಣ್ಯವಾದ 6ನೇ ಒಂದು ಭಾಗವನ್ನು ನೀನು ತಗೊಳ್ತೀಯ. ಆದ್ರಿಂದ ಅವರನ್ನು ರಕ್ಷಣೆ ಮಾಡಬೇಕಾಗಿರುವಂತಹದ್ದು ನಿನ್ನ ಪರಮ ಪವಿತ್ರವಾಗಿರುವಂತಹ ಪ್ರಾಥಮಿಕ ಕಾರ್ಯ, ಕರ್ತವ್ಯ ಆಗಿರುತ್ತೆ. ಅದಿಲ್ಲದಿದ್ರೆ, ಹಾಗೆ ಮಾಡದೇ ಇದ್ರೆ ಅಘ, ಪಾಪ ಅನ್ನೋದು ನಿನ್ಗೆ ಸುತ್ತಕೊಳ್ಳುತ್ತೆ ಅಂತ. ಈ ಮೂಲಕ ಪ್ರಜೆಗಳಿಗೆ
ಇರಬೇಕಾಗಿರುವಂತಹ ಒಂದು ಲಕ್ಷಣವನ್ನು ಇದರಲ್ಲಿ ನಾವು ನೋಡ್ತೇವೆ. ಯಾಕೆ ರಾಜನು ತನ್ನ ಪ್ರಜೆಗಳನ್ನ ಧರ್ಮ ಮಾರ್ಗದಲ್ಲಿ ನಡೆಸ್ಕೊಳ್ಬೇಕು ಅಂತ ಹೇಳಿದ್ರೆ, ಅವರು ಮಾಡುವಂತಹ ಪುಣ್ಯದ 6ನೇ 1 ಭಾಗ, ನಾವು ಹೇಳಿದ್ರೆ ಇವಾಗ 16% ಅದನ್ನ ಪುಣ್ಯದ ರೂಪ ರಾಜನಿಗೆ ಹೋಗಿ ಸೇರುತ್ತೆ. ಆದ್ರಿಂದ ನಾವು ಸರ್ಕಾರಿ ಸೇವೆಯಲ್ಲಿದ್ರೇನೆ ಸರ್ಕಾರಕ್ಕೆ ಸೇವೆ ಸಲ್ಲಿಸಬಹುದು, ಮಿಲಿಟರಿ ಸೇನೆಯಲ್ಲಿದ್ರೇನೆ ಸೇವೆ ಸಲ್ಲಿಸಬಹುದು. ನಾವೆಲ್ಲ ಅದರಿಂದ ಅವಕಾಶ ವಂಚಿತವಾಗಿದ್ದೇವೆ, ನಾವು ಹೇಗೆ ಸಲ್ಲಿಸಬಹುದು ಅಂತೇನಿಲ್ಲ. ನಾವು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ರೆ, ನಿರಂತರವಾಗಿ ಧರ್ಮ ಕಾರ್ಯಗಳನ್ನ ಮಾಡ್ತಾ ಇದ್ರೆ, ಕಲಿಯುಗದಲ್ಲಿ ವಿಶೇಷವಾಗಿ ಸಾಮೂಹಿಕವಾಗಿ ಧರ್ಮ ಕಾರ್ಯಗಳನ್ನ ಮಾಡ್ತಾ ಇದ್ರೆ, ಆ ಕರ್ಮದ ಫಲ, ಆ ಸಂಪೂರ್ಣ ಫಲದ 16ನೇ 1 ಭಾಗ, 6ನೇ 1 ಭಾಗ ಅಂದ್ರೆ 16% ರಾಜನಿಗೆ ತಲುಪುತ್ತೆ. ರಾಜನನ್ನು ನಾವು ಸಶಕ್ತನಾಗಿ ಮಾಡಬೇಕು ಅಂತ ಹೇಳಿದ್ರೆ, ನಾವು ಧರ್ಮ ಕಾರ್ಯಗಳನ್ನ, ಯಜ್ಞಯಾಗಾದಿಗಳನ್ನ ನಿರಂತರವಾಗಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಾಡ್ತಾ ಇರಬೇಕು ಅನ್ನುವಂಥದ್ದು ಅಂಶ ಇದರಲ್ಲಿ ಬರುತ್ತೆ. ಇದರಿಂದ ಇನ್ನು ಮುಂದೆ ಒಂದು ಅಧ್ಯಾಯನೇ ಇದೆ. ಪೃಥು ಮಹಾರಾಜನು ಪ್ರಜೆಗಳಿಗೆ ಉಪದೇಶ ಮಾಡ್ತಾನೆ. ಆ ಉಪದೇಶ ಬಹಳ ಸೊಗಸಾಗಿರೋದು. ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಅದನ್ನು ನಾವು ಕೋರಿಲೇಟ್ ಮಾಡ್ಕೊಳ್ಬೇಕು. ಸಂವಿಧಾನದ ನಮಗೆ ಬರೀ ಹಕ್ಕು ಹಕ್ಕು ಅಂತ ಹೇಳ್ತೀವಲ್ಲ, ಕರ್ತವ್ಯಗಳು ಹೇಗೆ ಏನು ಅನ್ನೋದನ್ನು ನಾವು ಇದರ ಅಧ್ಯಾಯದಲ್ಲಿ, ಉಪದೇಶದಲ್ಲಿ ನೋಡ್ಬೋದು. ಅದನ್ನ ಮುಂದೆ ನೋಡೋಣ. ಇವಾಗ ಭಗವಂತ ಹೇಳ್ತಾ ಇದ್ದಾನೆ, ಪ್ರಜೆಗಳ ಪುಣ್ಯದಿಂದ 6ನೇ 1 ಭಾಗವನ್ನು ನೀನು ಸ್ವೀಕರಿಸ್ತೀಯಾ, ಆದ್ರಿಂದ ಅವರ ರಕ್ಷಣೆ ಮಾಡಬೇಕಾಗಿರುವಂತಹದ್ದು ನಿನ್ನ ಆದ್ಯ ಕರ್ತವ್ಯವಾಗಿರುತ್ತೆ. ಆ ಕೆಲಸ ಬಿಟ್ಟು ನೀನು ಧರ್ಮ ಮಾರ್ಗದಲ್ಲಿ ರಾಜ್ಯವನ್ನು ನಡೆಸ್ತಾ ಇರೋದನ್ನು ಬಿಟ್ಟು ಇವರ ಜೊತೆಗೆ ದ್ವೇಷ ಅನ್ನೋದೆಲ್ಲ ಸಾಧಿಸ್ಕೊಳ್ಳೋದು ಬೇಡ. ಈ ಪ್ರಕಾರವಾಗಿ ನೀನು ಏವಂ ದ್ವಿಜಾಗ್ರ್ಯಾನುಮತಾನುವೃತ್ತ ಧರ್ಮ ಪ್ರಧಾನೋನ್ಯತಮೋ ವಿತಾಸ್ಯಾಹ ಹ್ರಸ್ವೇನ ಕಾಲೇನ ಗ್ರಹೋಪಯಾತಾನ್ ದೃಷ್ಟಾಸಿ ಸಿದ್ಧಾನನುರಕ್ತ ಲೋಕಃ. ಇಲ್ಲಿ ಒಂದು ವರವನ್ನು ಕೊಡ್ತಾನೆ. ಈ ಪ್ರಕಾರವಾಗಿ ನೀನು ಪ್ರಜೆಗಳ ಧರ್ಮ ಮಾರ್ಗದಲ್ಲಿ ಪ್ರಜೆಗಳ ಶಾಸನ ಪಾಲನ ಮಾಡಿದ್ದೇ ಆಗಿದ್ರೆ, ದ್ವಿಜಾಗ್ರ್ಯ ಬ್ರಾಹ್ಮಣಾದಿ ಎಲ್ಲ ವರ್ಣದವರಿಗೂ ವೃತ್ತ ಧರ್ಮ ಪ್ರಧಾನ, ಅನುವೃತ್ತ ಧರ್ಮ ಪ್ರಧಾನ, ಶಾಸ್ತ್ರಸಮ್ಮತವಾದ ಅವರವರಿಗೆ ಯೋಗ್ಯವಾದ ವೃತ್ತಿಗಳನ್ನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವಂತಹ ವಾತಾವರಣ ನೀನು ಮಾಡಿದ್ದೆ ಆದರೆ, ಧರ್ಮವೇ ಪ್ರಧಾನವಾಗಿಟ್ಟುಕೊಂಡು, ಧರ್ಮ ಪ್ರಧಾನ, ಧರ್ಮವೇ ಮಧ್ಯದಲ್ಲಿ ಕೇಂದ್ರದಲ್ಲಿ ಇಟ್ಟುಕೊಂಡು ನೀನು ವ್ಯವಸ್ಥೆ ಮಾಡಿದ್ದಾದ್ರೆ, ಹೀಗೆ ಪ್ರಜಾಪಾಲನೆ ಮಾಡಿಕೊಂಡು ಮುಂದುವರೆದ್ರೆ, ಹ್ರಸ್ವೇನ ಕಾಲೇನ, ಸ್ವಲ್ಪವೇ ಸಮಯ ಅಂದ್ರೆ ಕೆಲವೇ ವರ್ಷಗಳಲ್ಲಿ, ಗ್ರಹೋಪಯಾತಾನ್ ಸಿದ್ಧಾನ್, ನಿನ್ನನ್ನೇ ಹುಡುಕಿಕೊಂಡು ನಿನ್ನ ಮನೆಯವರೆಗೂ ಬಂದಿರುವಂತಹ ಸಿದ್ಧರ ಮೂಲಕವಾಗಿ ಅನುರಕ್ತ ಲೋಕಃ ಮಾನ್ ದೃಷ್ಟಾಸಿ, ಅವರ ಉಪದೇಶದಿಂದ ನೀನು ಈ ಲೋಕದ ಮೇಲೆ ತ್ಯಾಗ ವೈರಾಗ್ಯವನ್ನು ಹೊಂದಿ ನನ್ನ ಲೋಕಕ್ಕೆ ಬರ್ತೀಯಾ ಅನ್ನುವ ಮಾತನ್ನು ಕೊಡ್ತಾರೆ. ಅಂದ್ರೆ ನಾವು ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಪರೀಕ್ಷೆ ಮುಗಿಯೋದಕ್ಕಿಂತ ಮುಂಚೆ ಜಾಬ್ ಆಫರ್ ಹೇಗೆ ಆಫರ್ ಲೆಟರ್ ನಮ್ಮ ಕೈಯಲ್ಲಿರುತ್ತೋ, ಹಾಗೆ ಇವನ ಆಯಸ್ಸು ಮುಗಿಯೋದಕ್ಕಿಂತ ಮುಂಚೆ ಭಗವಂತ ತನ್ನ ಸಮೀಪದಲ್ಲಿರುವ ಮುಕ್ತಿಯನ್ನ, ನೀವು ಇದರಲ್ಲಿ ಸಾಯುಜ್ಯ ಮುಕ್ತಿ ಅಂತ ಇಟ್ಕೊಳ್ಬಹುದು, ಸಾಲೋಕ್ಯ ಅಂತ ಇಟ್ಕೊಳ್ಬಹುದು, ಸಾಮೀಪ್ಯ ಅಂತ ಇಟ್ಕೊಳ್ಬಹುದು. ಆ ಮುಕ್ತಿಗಳನ್ನ ಭಗವಂತ ಈವಾಗಲೇನೆ ಅವನಿಗೆ ರೈಟಿಂಗ್ ಅಲ್ಲಿ ಕೊಟ್ಟು ಬಿಡ್ತಾ ಇದ್ದಾನೆ, ಆಶ್ವಾಸನೆಯನ್ನು ಕೊಡ್ತಾ ಇದ್ದಾನೆ, ನೀನ್ ಬರ್ತೀಯ ಕಣಯ್ಯ ನನಗೆ ಅಂತ. ಇದಕ್ಕಿಂತ ದೊಡ್ಡ ಪುಣ್ಯ ಬೇಕೇನ್ರಿ? ಆ ಯಜ್ಞ ಅರ್ಧಕ್ಕೆ ನಿಂತರೂ ಪರವಾಗಿಲ್ಲ, ಇದಕ್ಕಿಂತ ದೊಡ್ಡ ಪುಣ್ಯ ಏನ್ ಬೇಕು? ಆ ಯಜ್ಞದ ಮೂಲಕ ಸ್ವರ್ಗಕ್ಕೆ ಹೋಗಬಹುದೇನೋ, ಅದಾದ್ಮೇಲೆ ಮತ್ತೆ ಹೊರಲೇಬೇಕಲ್ಲ ಭೂಮಿಯಲ್ಲಿ. ಆದ್ರೆ ಆ ಯಜ್ಞವನ್ನ ನಿಲ್ಲಿಸಿದ್ದರಿಂದ, ಚತುರ್ಮುಖ ಬ್ರಹ್ಮನ ಮಾತನ್ನ ಕೇಳಿ ಆ ಯಜ್ಞವನ್ನ ನಿಲ್ಲಿಸಿದ್ದರಿಂದ ಅವನು ಪಡೆದುಕೊಂಡಿರುವಂತಹ ಫಲ ಇಂತಹ ದೊಡ್ಡದ್ದು. ಆ ಕಾರಣದಿಂದ ಅವನು, ಪೃಥು ಮಹಾರಾಜನು, ಇತ್ತಂ 17ನೇ ಶ್ಲೋಕ, ಮೈತ್ರೇಯವಾಚ ಸೈತ್ಥಂ ಲೋಕ ಗುರುಣ ವಿಶ್ವಕ್ಸೇನೇನ ವಿಶ್ವಜಿತ ಅನುಶಾಸಿತ ಆದೇಶಂ ಶಿರಸಾ ಜಗೃಹೇ ಹರೇಹೇ. ಲೋಕಗುರುವಾಗಿರುವಂತಹ ಬ್ರಹ್ಮನ ಮಾತುಗಳು ಮತ್ತು ಸಾಕ್ಷಾತ್ ಹರಿಯೇ ಹೇಳಿರುವಂತಹ ಮಾತುಗಳು, ಅವುಗಳ ಮೂಲಕ ಆ ಇಂದ್ರನಿಗೆ ಕ್ಷಮೆಯನ್ನ ಮಾಡಿ ಭಗವಂತನು ಆದೇಶಿಸಿದ ಮಾರ್ಗದಂತೆ ಧರ್ಮ ಮಾರ್ಗದಲ್ಲಿ ಪ್ರಜಾಪರಿಪಾಲನೆ ಮಾಡ್ತಾ ಮಾಡ್ತಾ
ಕಾಲವನ್ನು ಕಳೀತಾ ಇದ್ನು, ಕಳಿತೇನೆ ಅನ್ನುವಂತಹ ಮಾತನ್ನ ಕೊಟ್ನು ಅನ್ನುವಂತಹದ್ದು. ಆವಾಗ ವಿಷ್ಣು ಸ್ವಯಂ ಪ್ರೇರಿತವಾಗಿ ಒಂದು ಆಫರ್ ಲೆಟರ್ ಕೊಟ್ಟ, ಸೈನ್ ಮಾಡಿ. ಏನು ಅಂದ್ರೆ, ನಿನ್ನ ಎಷ್ಟು ಸ್ವಲ್ಪ ದಿವಸಗಳಲ್ಲಿ ಇಂಥವ್ರು ಬರ್ತಾರೆ. ಅವ್ರು ಯಾರು ಅಂದ್ರೆ ಸನತ್ ಕುಮಾರಾದಿಗಳು ಬರ್ತಾರೆ. ಅವರ ಜ್ಞಾನದಿಂದ, ಅವ್ರ ಉಪದೇಶದಿಂದ ನೀನು ಮತ್ತೆ ಲೋಕಕ್ಕೆ ಬರ್ತೀಯ ಅಂತ ಹೇಳಿ ಕೊಟ್ಟಿದ್ದಾಯ್ತು. ಎಟ್ ಪ್ರೆಸೆಂಟ್ ಇವಾಗ ಏನ್ ಬೇಕು ಅಂತ ಹೇಳಿ ಮತ್ತೆ ಒಂದು ಎರಡನೇ ಆಫರ್ ಕೊಡ್ತಾನೆ. ಏನ್ ಬೇಕು ನಿನ್ಗೆ ವರ ಕೇಳು ಅಂತ ಹೇಳಿ. ಬಹಳ ದೊಡ್ಡ ವರವನ್ನ ಕೇಳ್ತಾನೆ, ಅಥವಾ ಬಹಳ ಮಾರ್ಮಿಕವಾಗಿರುವಂತಹ ವರವನ್ನ ಕೇಳ್ತಾನೆ ಪೃಥು ಮಹಾರಾಜ. ಏನ್ ಕೇಳ್ತಾನೆ ಅಂದ್ರೆ 24ನೇ ಶ್ಲೋಕದಲ್ಲಿದೆ, ನಕಾಮಯೇನಾಥ ತದಪ್ಯಹಂ ಕ್ವಚಿನ್ ನಯತ್ರ ಯುಷ್ಮಚ್ಚರಣಾಂಬುಜಾಸವಃ ಮಹತ್ತಮಾಂತರ ಹೃದಯಾನ್ಮುಖಚ್ಯುತೋ ವಿಧತ್ಸ್ವಕರ್ಣಾಯುತ ಅಯುತ ಏಷ ಮೇ ವರಹ. ನಕಾಮಯೇನಾಥ, ನನಗೆ ಬೇರೆ ಏನು ಅಪೇಕ್ಷೆ ಇಲ್ಲ ಒಡೆಯ. ನಿನ್ನ ಕಥೆಗಳನ್ನ ಕೇಳುವುದಕ್ಕೋಸ್ಕರವಾಗಿ, ಅದು ನಿರಂತರವಾಗಿ ಕೇಳ್ತಾ ಇರಬೇಕು. ಅದಕ್ಕೋಸ್ಕರವಾಗಿ ನನಗೆ 10 ಅಯುತ ಅಂದ್ರೆ 10,000 10,000 ಕಿವಿಗಳನ್ನು ಕೊಡು ಅಂತ ಕೇಳ್ತಾನೆ. ಇದೇ ನನಗೆ ಬೇಕಾಗಿರೋ ವರ ಅಂತ. ನಿನ್ನ ಕಥೆಗಳನ್ನ, ನಿನ್ನ ಲೀಲೆಗಳನ್ನ ಕೇಳುವುದಕ್ಕೋಸ್ಕರವಾಗಿ 10,000 ಕಿವಿಗಳನ್ನ ನನಗೆ ಬೇಕು ಅಂತ ಹೇಳ್ತಾರೆ. ಇದರರ್ಥ 10,000 ಕಿವಿಗಳನ್ನ ಇಲ್ಲಿ 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 ಎಲ್ಲ ಕಡೆ ಹಚ್ಚಿ ಕೊಡುವುದು ಅಂತ ಅರ್ಥ ಅಲ್ಲ. 10,000 ಕಿವಿಗಳಿಂದ ಎಷ್ಟು ಶ್ರವಣ ಮಾಡಬಹುದೋ ಅಷ್ಟು ಶ್ರವಣ ಸಾಮರ್ಥ್ಯವನ್ನ ಈ ಕಿವಿಗಳಿಗೆ ಕೊಡು ಅಂತ ಹೇಳ್ತಾರೆ. ಆ ಮೂಲಕವಾಗಿ ನಾವು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಬಹುದು. ಯಾರು ಯಾವುದೇ ಲೋಕದಲ್ಲಿ ಭಗವಂತನ ಗುಣಗಾನ ಮಾಡ್ತಾರೆಯೋ ಆ ಲೋಕದಲ್ಲಿ ಮಾಡಿದ್ರೂನುವೆ ಪೃಥು ಮಹಾರಾಜ ಅವು ಎಲ್ಲಿರ್ತಾನೆಯೋ ಅಲ್ಲಿ ಆ ಗುಣಗಾನವನ್ನು ಇವನು ಅಲ್ಲೇ ಕೂತ್ಕೊಳ್ಳೆ ಕೇಳ್ತಾನೆ ಅಂತ ಈ ರೀತಿಯೂ ಅರ್ಥ ಮಾಡ್ತಾರೆ ಕೆಲವು ವ್ಯಾಖ್ಯಾಕಾರರು. ಯಾರು ಯಾವ ಲೋಕದಲ್ಲಿ, ಯಾವ ಪ್ರದೇಶದಲ್ಲಿ, ಯಾವ ರಾಜ್ಯದಲ್ಲಿ ಮಾಡಿದ್ರೂನುವೆ ಭಗವಂತನ ಗುಣಗಾನ ಇವನಿಗೆ ಅಲ್ಲಿಯೇನೆ ಕೇಳಿಸ್ತಾ ಇರುತ್ತೆ. ಅದು 10,000 ಕಿವಿಗಳ ಒಂದು ಮರ್ಮ ಅನ್ನೋ ರೀತಿಯಲ್ಲಿಯೂ ಕೆಲವು ವ್ಯಾಖ್ಯಾಕಾರರು ಹಾಗೂ ಅರ್ಥವನ್ನು ಮಾಡ್ತಾರೆ. ಈ ಪ್ರಕಾರವಾಗಿ ಪೃಥು ಮಹಾರಾಜ ತನ್ನ 100ನೇ ಯಜ್ಞವನ್ನ ನಿಲ್ಲಿಸಿ, ಯಜ್ಞ ಮುಗಿಸಿ ಪಡೆಯೋದಕ್ಕಿಂತಲೂ ಅತಿ ಹೆಚ್ಚಿನದಾಗಿರುವಂತಹ ಭಗವಂತನ ಪ್ರತ್ಯಕ್ಷ ದರ್ಶನ, ತನ್ನ ದ್ವೇಷಕ್ಕೆ ಕಾರಣವಾಗಿರುವಂತಹ ಇಂದ್ರನನ್ನ ಹಿಡಿದುಕೊಂಡು, ಸಾಕ್ಷಾತ್ ಭಗವಂತನೇ ಹಿಡಿದುಕೊಂಡು ಬಂದು ಕ್ಷಮಿಸುವಂತ ಕೇಳಿಕೊಳ್ಳೋದು, ಮತ್ತು ಅದು ಅಲ್ಲದೆ ನಿನಗೆ ಸ್ವಲ್ಪ ದಿವಸಗಳಲ್ಲಿ ನಿನಗೆ ನನ್ನ ಲೋಕಕ್ಕೆ ಬರುವಂತಹ ಒಂದು ಅವಕಾಶ ಇದೆ ಅನ್ನುವಂತಹ ಭವಿಷ್ಯವನ್ನು ತಿಳಿದುಕೊಳ್ಳುವಂತಹದ್ದು, ಮತ್ತು ನನಗೆ ಭಗವಂತನ ಲೀಲೆಗಳನ್ನು ಕೇಳುವುದಕ್ಕೆ 10,000 ಕಿವಿಗಳು ಅಥವಾ 10,000 ಕಿವಿಗಳಷ್ಟು ಶಕ್ತಿಯನ್ನು ಈ ಕಿವಿಗಳಿಗೆ ಕೊಡು ಅನ್ನುವಂತಹದ್ದು ಪಡೆದುಕೊಂಡು ಪೃಥು ಮಹಾರಾಜ ಇಡೀ ಇತಿಹಾಸದಲ್ಲಿ ತುಂಬ ವಿಲಕ್ಷಣವಾಗಿ ಎಲ್ಲ ರಾಜರುಗಳಂತ ಭಿನ್ನವಾಗಿ ನಿಲ್ತಾನೆ ಅನ್ನುವಂತಹದ್ದನ್ನು ನಾವು ನೋಡ್ತಾ ಈ 18, 19 ಅಧ್ಯಾಯಗಳ ವಿಚಾರವನ್ನು ತಮ್ಮೆಲ್ಲರ ಹೃದಯ ಕಮಲಿರುವಂತಹ ಪರಮಾತ್ಮರಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ಇಡ್ತೇವೆ. ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ.